ನಮ್ಮ ಬಲವಾಗಿದೆ ನಿಜವಾಗಿಯೂ. ಥ್ಯಾಂಕ್ ಯು ಜೀಸಸ್. ದೇವರು ನಮ್ಮನ್ನು ಉಂಟು ಮಾಡಿದ್ದು ನಾವು ಆತನನ್ನು ಆರಾಧಿಸಬೇಕು ಅಂತ. ಸೊ ದೇವರ ವಾಕ್ಯ ಹೇಳ್ತದೆ, ಆತನ ಸ್ವಕೀಯ ಜನರಾದ ಆಪ್ತ ಜನರಾದ ನಮ್ಮನ್ನು ಆತನನ್ನು ಆರಾಧಿಸಬೇಕಂತ ಆತ ನಮ್ಮನ್ನು ಉಂಟು ಮಾಡಿದ್ದಾನೆ ಎಂಬುದಾಗಿ. ಸೊ ನಾವು ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬುದ್ಧಿಯಿಂದ ನಾವು ನಮ್ಮ ದೇವರನ್ನು ಆರಾಧಿಸುವ. ನನ್ನ ಶರಣನೇ, ನನ್ನ ದುರ್ಗವೇ, ನನ್ನ ವಿಮೋಚಕನೇ ಎಂಬುದಾಗಿ ನಾವು ಆತನನ್ನು ಹಾಡುತ್ತಾ ಆತ ನಮ್ಮನ್ನು ಮೈಪಡಿಸೋಣ. ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ, ಅಬ್ರಹಾಮನು ದೇವರ ಅವರ ಮಗನನ್ನು ಕೇಳುವಾಗ ಅವನು ಮುಂದೆ ನೋಡಲಿಲ್ಲ. ಅವನು ತನ್ನ ಮಗನನ್ನು ದೇವರಿಗೆ ಅರ್ಪಿಸಿದ. ಹಾಗೆ ನಾವು ಸಹ ಆತನ ಹೇಳಿದ ಮಾರ್ಗದಲ್ಲಿ ನಡೆದರೆ ಆತನ ಎಲ್ಲ ಕಾರ್ಯಗಳನ್ನು ಆತನು ಸರಾಗವಾಗಿ
ಸತ್ಯವೇದ ಪುಸ್ತಕದಲ್ಲಿ ಆದಿಕಾಂಡ ಪುಸ್ತಕ ಅದರಲ್ಲಿ 4ನೇ ಅಧ್ಯಾಯದಲ್ಲಿ ಮೊದಲ 2ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ ಅದರಲ್ಲಿ ಮೊದಲ 2ನೇ ವಾಕ್ಯ. ಆ ಪುರುಷನು ತನ್ನ ಹೆಂಡತಿಯಾದ ಹವ್ವಳನ್ನು ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನನ್ನು ಹೆತ್ತು ಯೆಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂದು ಹೇಳಿದನು. ತರುವಾಯ ಅವನು ತನ್ನ ತಮ್ಮನಾದ ಹೇಬೇಲನನ್ನು ಹೆತ್ತಳು. ಹೇಬೇಲನು ಕುರಿಕಾಯುವವನಾದನು, ಕಾಯಿನನು ವ್ಯವಸಾಯ ಮಾಡುವವನಾದನು ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟು ನೀವು ವಾಕ್ಯವನ್ನೆಲ್ಲ ಓದಿದ್ದೀರಿ. ಪ್ರೈಸ್ ದಿ ಲಾರ್ಡ್. ಅಲ್ಲೆಲ್ಲ ನಂಬ್ತೇನೆ ಇವತ್ತು ನಮ್ಮೊಂದಿಗೆ ದೇವರು ಮಾತನಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಒಂದು ಹೊಸ ಕುಟುಂಬ ಜೀವಿತ ಇಲ್ಲಿ ಪ್ರಾರಂಭವಾಗುವುದನ್ನು ನಾವು ನೋಡ್ತಾ ಇದ್ದೇವೆ. ಆದಾಮ ಮತ್ತು ಹವ್ವಳಿಗೆ ದೇವರು ಕೊಟ್ಟ ಮಕ್ಕಳು. ಅಲ್ಲಿ ಎಷ್ಟು ಮಕ್ಕಳು? ಫಸ್ಟ್ 2 ಮಕ್ಕಳು, ಮತ್ತೆ ಅವರಿಗೆ ತುಂಬಾ ಮಕ್ಕಳಾಗ್ತಾರೆ. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಯಾರಾಗ್ತಾರೆ? ಕಾಯಿನ ಮತ್ತು ಹೇಬೇಲನನ್ನು ದೇವರು ಏನ್ ಮಾಡ್ತಾರೆ? ಯಾರಿಗೆ ಕೊಡ್ತಾರೆ? ಆದಾಮ ಮತ್ತು ಹವ್ವಳಿಗೆ ಕೊಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಷ್ಟು ನಂಬ್ತೀರಿ? ದೇವರು ನಮಗೆ ಕೊಟ್ಟ ಒಂದು ದೊಡ್ಡ ಆಶೀರ್ವಾದವಾಗಿದೆ. ಆಮೇಲೆ ಹಲ್ಲೆಲೂಯಾ. ದೇವರು ಕೊಟ್ಟ ಮಕ್ಕಳು ಅಲ್ಲಿ ದೇವರಿಗೋಸ್ಕರ ನಾವು ಕೊಡಬೇಕು. ಎಷ್ಟನ್ನು ಕೊಟ್ಟಿದ್ದೀರಿ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ದೇವರಿಗೆ ಪ್ರಥಮವಾಗಿ ನಮ್ಮನ್ನೇ ಕೊಡಬೇಕು. ನಮ್ಮನ್ನು ಕೊಡ್ಲಿಕ್ಕೆ ರೆಡಿ ಆಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ಹೇಳುವುದು ನಿಮ್ಮನ್ನೇ ಏನೋ ಹೆಚ್ಚವಾಗಿ ದೇವರಿಗೆ ಅರ್ಪಿಸಿರಿ. ಇದೇ ವಿವೇಕಪೂರ್ವಕವಾದ ಆರಾಧನೆ. ಹಾಗಾದ್ರೆ ದೇವರಿಗೆ ಫಸ್ಟ್ ಯಾರು ಬೇಕು? ನಾವು ಬೇಕು. ಎಷ್ಟು ಹೇಳಿದ್ರೆ ನಾನು ದೇವರಿಗೆ ಕೊಡ್ತೇನೆ ಹೇಳ್ರಿ. ನನ್ನ ಜೀವಿತವನ್ನು ನಾನು ಕೊಡುತ್ತೇನೆ, ನನ್ನ ಕುಟುಂಬವನ್ನು ನಾನು ಕೊಡುತ್ತೇನೆ, ನನ್ನ ಮಕ್ಕಳನ್ನು ನಾನು ಕೊಡುತ್ತೇನೆ. ಹಲ್ಲೆಲೂಯಾ. ನಾನು ಹೇಳ್ತೇನೆ ಫಸ್ಟ್ ದಿ ಬೆಸ್ಟ್ ದೇವರಿಗೆ ಕೊಡುವಾಗ ದೇವರು ನಮಗೆ ದಿ ಬೆಸ್ಟ್ ಅನ್ನೇ ಕೊಡ್ತಾನೆ. ಎಷ್ಟು ಹೇಳಿದ್ರೆ ನನಗೆ ದೇವರು ದಿ ಬೆಸ್ಟ್ ಅನ್ನು ಕೊಟ್ಟು ನಾನು ನಂಬ್ತೇನೆ. ಇವತ್ತು ನೀವು ವಾಕ್ಯ ಕೇಳಿ ಹೋಗುವಾಗ ದೇವರು ಕೆಲವೊಂದು ನಿಮ್ಮ ಜೀವಿತದಲ್ಲಿ ಇಟ್ಟ ಆಶೀರ್ವಾದಗಳನ್ನು ನೀವು ಹೊಂದಲಿಕ್ಕೆ ಹೋಗ್ತಾ ಇದ್ದೀರಿ. ಅಲ್ಲಿ ನಾವು ನೋಡ್ತೇವೆ ಆದಾಮ ಮತ್ತು ಹವ್ವಳಿಗೆ 2 ಮಕ್ಕಳು. ಮೊದಲನೇವರು ಯಾರು? ಕಾಯಿನ. ಅಲ್ಲಿ ಕಾಯಿನ ಪದದ ಅರ್ಥ ದೇವರ ಅನುಗ್ರಹವನ್ನು ಹೊಂದಿದವ. ಆಮೇಲೆ ಅಲ್ಲಿ ಕಾಯಿನ ಅಂತ ಹೇಳಿದ್ರೆ ದೇವರ ಅನುಗ್ರಹ, ದೇವರ ಆಶೀರ್ವಾದ ಹೊಂದಿದವನೇ ಎಂಬುದಾಗಿ ಅದರ ಅರ್ಥ. ಹೇಬೇಲ ಅಂತ ಹೇಳಿದ್ರೆ ಅದರ ಅರ್ಥ ಶ್ವಾಸ, ಉಸಿರು. ಉಸಿರು ಯಾವಾಗ ನಿಂತಂತ ಯಾರಿಗೆ ಸಹ ಗೊತ್ತಿಲ್ಲ. ಹೌದಾ? ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ಇವತ್ತಿದ್ದವ ಮತ್ತೆ ಇರುವುದಿಲ್ಲ. ಹಲ್ಲೆಲೂಯಾ. ಈ ಉಸಿರು ಯಾರು ಕೊಟ್ಟದ್ದು? ದೇವರು ಕೊಟ್ಟದ್ದು. ದೇವರು ಕೊಟ್ಟರೆ ದೇವರೇ ಏನ್ ಮಾಡ್ತಾನೆ? ತೆಗಿತಾನೆ. ದೇವರು ತನಗೆ ಬೇಕಾದದನ್ನು ನಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ರೆಡಿ ಆಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ 2 ಅವನ ಮಕ್ಕಳ ಯಾವ ಕೆಲಸ ಮಾಡ್ತಿದ್ರಂತ ಸಹ ಅಲ್ಲಿ ಬೈಬಲ್ ಬರೆಯಲ್ಪಟ್ಟಿದೆ. ಕಾಯಿನಲ್ಲಿ ಏನ್ ಮಾಡ್ತಿದ್ದ? ವ್ಯವಸಾಯ ಮಾಡ್ತಿದ್ದ. ಹೇಬೇಲನ್ ಏನ್ ಮಾಡ್ತಿದ್ದ? ಕುರಿ ಕಾಯ್ತಾ ಇದ್ದ ಅಂತ ಬೈಬಲ್ ಹೇಳ್ತಾರೆ. ಅಲ್ಲಿ 2 ಕೆಲಸ ಬೇರೆ ಬೇರೆ ರೀತಿಯ ಕೆಲಸ. ಹಲ್ಲೆಲೂಯಾ. ಕಾಯಿನನ ಯಾರ ಕೆಲಸವನ್ನು ಆರಿಸಿದ ಅಂತ ಹೇಳಿದ್ರೆ ನೀವು ಅದೇ ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನೀವು ನೋಡುವುದಾದರೆ ಆದಾಮನು ಏನು ಕೆಲಸ ಮಾಡ್ತಿದ್ದ ಅಂತ ಹೇಳಿದ್ರೆ ಅಲ್ಲಿ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನು ಹೊರಟಿದ್ದ. ಅಲ್ಲಿ ಆದಾಮನು ಮಾಡುತ್ತಿರುವ ಕೆಲಸ ಯಾವುದು? ವ್ಯವಸಾಯ ಮಾಡ್ತಿದ್ದ. ಅಪ್ಪನ ಕೆಲಸವನ್ನು ಯಾರು ಮಾಡಿದ? ಕಾಯಿನ ಮಾಡಿದ, ದೊಡ್ಡ ಮಗ ಮಾಡಿದ. ಹಲ್ಲೆಲೂಯಾ. ಆದ್ರೆ ಹೇಬೇಲ ಮಾತ್ರ ಏನ್ ಮಾಡಿದ? ಆ ಕೆಲಸವನ್ನು ಬಿಟ್ಟು ಕುರಿ ಏನ್ ಮಾಡ್ತಾನೆ? ಕುರಿ ಕಾಯುವ ಕೆಲಸವನ್ನು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತೆಲ್ಲ ಮೊದಲೇ ತಂದೆ ಮಾಡುವ ಕೆಲಸವನ್ನು ಮಕ್ಕಳು ಮಾಡ್ತಾರೆ. ಈಗೆಲ್ಲ ಬೇರೆ ಬೇರೆ ಏನ್ ಮಾಡ್ತಾರೆ? ಕೆಲಸವನ್ನು ಆರಿಸಿಕೊಳ್ತಾರೆ. ದೇವರಿಗೆ ಸ್ತೋತ್ರ. ಯಾವುದೇ ಕೆಲಸ ಆರಿಸಿದ್ರು ಸಹ ನಿಮ್ಮ ಪ್ರಥಮ ಸ್ಥಾನ ದೇವರಿಗೆ ಕೊಡಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡುವ ವಿಷಯ ಏನಂತ ಹೇಳಿದ್ರೆ ಹಲ್ಲೆಲೂಯಾ, ದೇವರು ಆದಾಮನನ್ನು ಮತ್ತು ಹವ್ವಳನ್ನು ದೇವರು ಪ್ರೀತಿ ಮಾಡಿದ. ಹೌದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲ ಪ್ರಾರಂಭ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ? ಆದಿಕಾಂಡದಿಂದ ಪ್ರಾರಂಭವಾಗ್ತದೆ. ಸೃಷ್ಟಿಯ ಕಾರ್ಯ ಎಲ್ಲಿ ಪ್ರಾರಂಭವಾಯಿತು? ಆದಿಕಾಂಡದಲ್ಲಿ ಪ್ರಾರಂಭವಾಯಿತು. ಒಂದು ಪಾಪ ಎಲ್ಲಿ ಪ್ರಾರಂಭವಾಯಿತು? ಆದಿಕಾಂಡದಲ್ಲಿ ಪ್ರಾರಂಭವಾಯಿತು. ಅಲ್ಲಿ ಒಂದು ಕೊಲೆ ಎಲ್ಲಿ ಪ್ರಾರಂಭವಾಯಿತು? ಆದಿಕಾಂಡದಲ್ಲಿ ಪ್ರಾರಂಭವಾಯಿತು. ಹಲ್ಲೆಲೂಯಾ. ಎಲ್ಲದಕ್ಕೆ ಪ್ರಾರಂಭ ಆದಿಕಾಂಡವಾಗಿದೆ. ಇವತ್ತು ನಾನು ಹೇಳ್ಬೇಕಾ? ನನ್ನ ನಿನ್ನ ಪ್ರಾರಂಭ ದೇವರಾದರೆ ಹಲ್ಲೆಲೂಯಾ ಅದರ ಅಂತ್ಯವನ್ನು ಸಹ ದೇವರೇ ಬರೆಯುತ್ತಾನೆ. ಅಲ್ಲಿ ನನ್ನ ನಿನ್ನ ಜೀವಿತದಲ್ಲಿ ಪ್ರಥಮ ಸ್ಥಾನವನ್ನು ದೇವರಿಗೆ ಕೊಡಬೇಕು. ಹಲ್ಲೆಲೂಯಾ. ನೋಡಿ, ಆದಾಮ ಮತ್ತು ಹವ್ವಳು ದೇವರ ಒಂದು ಸಾನ್ನಿಧ್ಯವನ್ನು ಅನುಭವಿಸಿದ
ತೋರಿಸಿದವರು. ಹೌದಾ? ಪ್ರೈಸ್ ದಿ ಲಾರ್ಡ್. ದೇವರು ಅವರ ಜೊತೆ ಏನ್ ಮಾತಾಡ್ತಿದ್ದ? ಹೌದಾ? ದೇವರು ಅವರ ಜೊತೆ ನಡೀತಿದ್ದ. ದೇವರ ಪ್ರಸನ್ನತೆಯಲ್ಲಿ ಅವರು ಕಂಡವರು. ಆದರೆ ದೇವರಿಗೆ ಇಷ್ಟವಿಲ್ಲದ ಕಾರಣ ಕಾರ್ಯ ಮಾಡಿದಾಗ, ದೇವರಿಗೆ ಅವಿಧೇಯರಾಗಿ ಮಾಡುವಾಗ ದೇವರು ಏನ್ ಮಾಡಿದ್ರು ಗೊತ್ತಿಲ್ಲ ಅವರನ್ನು? ಅದೇ ಅಧ್ಯಾಯದಲ್ಲಿ ನೀವು ನೋಡೋದಾದ್ರೆ 21ನೇ ವಾಕ್ಯ, ಆದಿಕಾಂಡ ಪುಸ್ತಕ. ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಧರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನಂತ. ಇದ್ರ ಮೊದಲು ಯಾವ ವಸ್ತ್ರ ಇತ್ತು ಅವರ ಹತ್ರ? ದೇವರ ವಸ್ತ್ರ ಇತ್ತು, ದೈವಿಕವಾದ ಒಂದು ವಸ್ತ್ರ ಇತ್ತು. ಇವತ್ತು ದೇವರು ನಮಗೆ ಯಾವ ವಸ್ತ್ರವನ್ನು ಕೊಟ್ಟಿದ್ದಾನೆ? ರಕ್ಷಣೆ ಎಂಬ ವಸ್ತ್ರವನ್ನು ಕೊಟ್ಟಿದ್ದಾನೆ. ಎಷ್ಟು ಜನಕ್ಕೆ ರಕ್ಷಣೆ ಒಂದು ವಸ್ತ್ರ ಕೊಟ್ಟಿದ್ದಾನೆ? ಹಲ್ಲೆಲೂಯಾ. ಗಲಾತ್ಯ ಪುಸ್ತಕ ಹೇಳ್ತದೆ, ದೀಕ್ಷಾ ಸ್ಥಾನದ ಮೂಲಕ ಆತನನ್ನು ನಾವೇನ್ ಮಾಡಿದ್ದೇವೆ? ತರಿಸಿಕೊಂಡಿದ್ದೇವೆ. ಹಲ್ಲೆಲೂಯಾ. ನಿಮ್ಮ ಮೇಲೆ ಒಂದು ರಕ್ಷಣೆಯನ್ನು ದೇವರು ಕೊಟ್ಟಿದ್ದಾನೆ. ನಿಮ್ಮ ಮೇಲೆ ದೇವರ ಪ್ರಸನ್ನತೆ ಉಂಟು. ಅಲ್ಲಿ ಹೇಳ್ತೀರಿ, ಎಷ್ಟು ಜನ ನನ್ನ ಮಧ್ಯೆ ಪ್ರಸನ್ನತೆ ಉಂಟು. ನೀವು ಹೋಗುವ ಸ್ಥಳ ಯಾವುದಂತ ನಿಮಗೆ ಕೆಲವು ಸಲ ಗೊತ್ತಿಲ್ಲ, ಆದರೆ ದೇವರ ಪ್ರಸನ್ನತೆಯೊಂದಿಗೆ ನೀವು ಅಲ್ಲಿ ಕಾಲಿಡುವಾಗ ಯಾವ ಮಾಟ ಮಕ್ಕಳು ನಿನ್ನನ್ನು ಮುಟ್ಟುವುದಿಲ್ಲ, ಯಾವ ದುರಾತ್ಮನ ನಿನ್ನನ್ನು ಮುಟ್ಟುವುದಿಲ್ಲ. ದೇವರು ನಿನ್ನ ನೋಡುವುದು ಹೈ ಲೆವೆಲ್ ಅಲ್ಲಿ, ದೇವರು ನೋಡುವುದು ನಿನ್ನನ್ನು ದೊಡ್ಡ ವ್ಯಕ್ತಿ ಎಂಬುದಾಗಿ ನೋಡ್ತಾ ಇದ್ದಾನೆ. ಅಲ್ಲಿ ದೇವರು ನಿನ್ನ ನೋಡುವುದು ನೀನು ನನ್ನ ಮಗನು ಮಗಳು ಎಂಬುದಾಗಿ ನೋಡ್ತಾ ಇದ್ದಾನೆ. ಸಂತೋಷ ಉಂಟ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನೋಡಿ, ಆದಾಮ ಮತ್ತು ಹವ್ವಳು ಅವರು ಏನ್ ಮಾಡಿದ್ರು? ಪಾಪ ಮಾಡುವಾಗ, ಅಲ್ಲಿ ದೇವರಿಗೆ ಅವಿಧೇಯವಾಗುವಾಗ ದೇವರು ಅವರ ಮೇಲೆ ಕರುಣೆ ತೋರಿಸಿ ಅವರ ಮಹಿಮೆಯ ವಸ್ತ್ರವನ್ನು ತೆಗೆದುಕೊಂಡು ಯಾವ ವಸ್ತ್ರ ಕೊಟ್ಟಂತೆ? ಚರ್ಮದ ಅಂಗಿಯನ್ನು ಕೊಟ್ಟಂತೆ. ಹಲ್ಲೆಲೂಯಾ. ಅಂದ್ರೆ ಚರ್ಮದ ಅಂಗಿಯನ್ನು ಯಾಕೆ ಕೊಟ್ಟಂತ ಹೇಳಿದ್ರೆ, ಸೊ ಅವರು ಏನ್ ಮಾಡಬಾರ್ದು? ಅವರು ನಾಶ ಆಗಬಾರ್ದು, ತಿರುಗಿ ನನ್ನ ಸಾನ್ನಿಧ್ಯವನ್ನು ಅವರು ಕಾಣಬೇಕೆಂಬುದಾಗಿ. ಹಲ್ಲೆಲೂಯಾ. ಬಿಟ್ಟು ಹೋದ ಸಾನ್ನಿಧ್ಯವನ್ನು ತಿರುಗಿ ನಾನು ಪಡೆದುಕೊಳ್ಳಬೇಕೆಂಬುದಾಗಿ ಅವರಿಗೆ ಚರ್ಮದ ಅಂಗಿಯನ್ನು ತೊಡಿಸಿ ಏನ್ ಮಾಡ್ತಾರೆ? ಮತ್ತು ಯೆಹೋವ ದೇವರು ಈ ಮನುಷ್ಯನು ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ, ಇದರಿಂದ ಇವನು ಕೈ ಚಾಚಿ ಜೀವ ವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವನಾಗಬಾರದು ಅಂದುಕೊಂಡು ಏದೇನ್ ತೋಟದಿಂದ ಹೊರಡಿಸಿ ಬಿಟ್ಟರು. ಕತ್ತಿಯನ್ನಿರಿಸಿದನೇ ಎಂಬುದಾಗಿ. ಹಲ್ಲೆಲೂಯಾ. ಈ ನೋಡಿ, ಆದಾಮ ಮತ್ತು ಹವ್ವಳು ಯಾರೊಟ್ಟಿಗೆ ನಡೀತಿದ್ರು? ದೇವರೊಟ್ಟಿಗೆ ನಡೀತಿದ್ರು, ದೇವರೊಂದಿಗೆ ಮಾತನಾಡುತ್ತಿದ್ರು, ದೇವರೊಂದಿಗೆ ಒಂದು ಅತ್ಯಧಿಕವಾದ ನಿಕಟವಾದ ಸಂಬಂಧ ಇಟ್ಟ ವ್ಯಕ್ತಿಗಳು. ಇವರು ಏನ್ ಮಾಡಿದ್ದಾರೆ? ಇವರು ಈ ದೇವರಿಗೆ ವಿರೋಧವಾಗಿ ನಿಂತಾಗ ದೇವರು ಏನ್ ಮಾಡಿದಂತೆ? ಏದೇನು ತೋಟದಿಂದ ಏನಾಗಿದ್ದ? ಹೊರಗೆ ಹಾಕಿದ. ನೋಡಿ, ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ದೇವರಿಗೆ ಇಷ್ಟವಿಲ್ಲದ ಕಾರ್ಯ ನಾವು ಏನಾದ್ರೂ ಮಾಡುವುದಾದ್ರೆ, ಹಲ್ಲೆಲೂಯಾ, ದೇವರು ನಮ್ಮನ್ನು ಏನ್ ಮಾಡ್ತಾನೆ? ಅವನು ನಮಗೆ ಗೊತ್ತಾಗಬೇಕೆಂಬುದಾಗಿ ಹೊರಗೆ ಕಳಿಸ್ತಾನೆ. ಹಲ್ಲೆಲೂಯಾ. ದೇವರು ಹೊರಗೆ ಕಳಿಸಿದ ಮೇಲೆ ಅವನು ಕಾಯುತ್ತಾ ಕೂತ್ಕೊಳ್ತಾನೆ, ಯಾವಾಗ ತಿರುಗಿ ಬರ್ತಾರೆ ಎಂಬುದಾಗಿ. ತಪ್ಪಿ ಹೋದ ಮಗ ಅವನು ಪ್ರೈಸ್ ದಿ ಲಾರ್ಡ್ ಏನ್ ಮಾಡಿದ? ಅವನು ಎಲ್ಲವನ್ನು ಬಿಟ್ಟು ಹೊರಗೆ ಓಡಿದ. ಹೊರಗೆ ಎಲ್ಲ ಕಳೆದುಕೊಂಡ ಮೇಲೆ ಯಾರ ನೆನಪಾಯಿತು? ತಂದೆಯ ನೆನಪಾಯಿತು. ತಂದೆಯ ನೆನಪಾದಾಗ ಏನ್ ಮಾಡಿದ? ತಂದೆ ದೂರದಿಂದ ಮಗ ಬರುವುದನ್ನು ನೋಡಿ ಏನ್ ಮಾಡಿದ? ಹೋಗಿ ಅಪ್ಪಿಕೊಂಡಂತ ಬೈಬಲ್ ಹೇಳ್ತದೆ. ಈ ಆದಾಮ ಮತ್ತು ಹವ್ವಳ ಜೀವಿತದಲ್ಲಿ ಸಹ ಆಗದಿದೆ. ಅಲ್ಲಿ ದೇವರು ಏನ್ ಮಾಡಿದ? ಹೊರಗೆ ಹಾಕಿದ. ಹೊರಗೆ ಹಾಕಿ ಏನ್ ಮಾಡಿದ? ತಿರುಗಿ ಬರದಾಗ ಏನ್ ಮಾಡಿದ? ಕೆರೂಬಿಯರನ್ನು ಕತ್ತಿಯಲ್ಲಿಟ್ಟ. ಯಾಕೆ ಗೊತ್ತಿಲ್ಲ? ನಾವು ಬೇಕಾದಾಗೆ ಹೋಗುದು, ಬೇಕಾದಾಗೆ ಬರುವುದು ದೇವರಿಗೆ ಇಷ್ಟ ಇಲ್ಲ. ದೇವರಿಗೆ ಬರುವಾಗ ಹೇಗೆ ಬರಬೇಕು? ಹೇಗೆ ಬರಬೇಕು? ಕಂಪ್ಲೀಟ್ ನಾವು ಚೇಂಜ್ ಆಗಿ ಬರಬೇಕು. ಅಲ್ಲಿ ನಮ್ಮ ಮನಸ್ಸು ಚೇಂಜ್ ಆಗಬೇಕು, ನಮ್ಮ ಹೃದಯ ಚೇಂಜ್ ಆಗಬೇಕು, ನಮ್ಮ ಜೀವಿತ ಚೇಂಜ್ ಆಗಬೇಕು. ಹಾಗಾದ್ರೆ ಯೇಸು ಬಂದದ್ದು ಜೀವಿತವನ್ನು ಬದಲಾಯಿಸಲಿಕ್ಕೆ. ಅಲ್ಲಿ ಇವತ್ತು ನಮ್ಮ ಜೀವಿತ ಯಾಕೆ ಬದಲಾದದ್ದು? ಯೇಸು ನಮ್ಮ ಜೀವಿತ ಬಂದದ್ರಿಂದ ಬದಲಾದದ್ದು. ಇಲ್ಲದ್ರೆ ಮೊದಲು ನಾವು ಯಾವ ರೀತಿಯಲ್ಲಿ ಇದ್ದೆವು? ಎಫೆಸ 2 ಹೇಳ್ತದೆ, 1ನೇ ವಾಕ್ಯ, ಸತ್ತವರಾಗಿದ್ದ ನಮ್ಮನ್ನು, ಹೌದಾ, ಕ್ರಿಸ್ತ ಯೇಸುವಿನಲ್ಲಿ ಬದುಕಿಸಿದಲ್ಲದೆ ಅಂತ ಬೈಬಲ್ ಹೇಳ್ತದೆ.
ಹಾಗಾದ್ರೆ ನಾವು ಸತ್ತು ಹೋಗಿದ್ದೆವು, ಆದ್ರೆ ದೇವರು ನಮ್ಮನ್ನು ಬದುಕಿಸಿದ. ಎಷ್ಟೆಲ್ಲ ಹೇಳ್ತೀರಿ, ನನ್ನನ್ನು ದೇವರು ಬದುಕಿಸಿದ್ದಾನೆ. ಇವತ್ತು ದೇವರು, ನೀವು ಇವತ್ತು ಜೀವ ಶ್ವಾಸ ಊದುವುದಾದ್ರೆ ನಿಮ್ಮನ್ನು ಬದುಕಿಸಿದ್ದು ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪಾಪದ ಸಂಬಳ ಏನಾಗಿದೆ? ಮರಣ. ಆದ್ರೆ ಆದಾಮ ಹವ್ವಳು ಸಾಯಬೇಕಾಗಿತ್ತು. ಆದ್ರೆ ಯೇಸು ದೇವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಒಂದು ಕುರಿಯನ್ನು ಕೊಯ್ದು ಅದರ ರಕ್ತ ಶೆಡ್ ಆದ್ರಿಂದ ಅದರ ಚರ್ಮವನ್ನು ತೆಗೆದು ಯಾರಿಗೆ ಕೊಟ್ಟಿದ್ದಾರೆ? ಆದಾಮ ಮತ್ತು ಹವ್ವಳಿಗೆ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಕಾಯಿನನ ಮಾರ್ಗ ನೋಡಿ, ಹೇಬೇಲನ ಮಾರ್ಗ ನೋಡಿ. ಕಾಯಿನನು ಯಾವ ಮಾರ್ಗವನ್ನು ಅನುಸರಿಸಿದ? ಅಲ್ಲಿ ನಾವು ನೋಡ್ತೇವೆ ವ್ಯವಸಾಯ ಮಾಡುವ ಮಾರ್ಗವನ್ನು, ಅಂದ್ರೆ ತಂದೆಯ ಮಾರ್ಗವನ್ನು ಅವನು ಅನುಸರಿಸಿದ. ಆದ್ರೆ ಹೇಬೇಲನು ಏನ್ ಮಾಡಿದ? ಕುರಿ ಕಾಯಲಿಕ್ಕೆ ಸ್ಟಾರ್ಟ್ ಮಾಡಿದ. ಅಲ್ಲಿ ಇಬ್ಬರು ಬೇರೆ ಬೇರೆ ಕೆಲಸದಲ್ಲಿ ತೊಡಗಿದ್ರು. ಅಲ್ಲಿ ತಂದೆ ಯಾರ ಬಗ್ಗೆ ಹೇಳಿರ್ಬಹುದು? ಅವರಿಗೆ ಇಬ್ಬರಿಗೆ ಸಹ ದೇವರ ಬಗ್ಗೆ ಖಂಡಿತವಾಗಿ ಹೇಳಿದ್ದಾರೆ. ಅಲ್ಲಿ ದೇವರ ಬಗ್ಗೆ ಗೊತ್ತುಂಟು. ದೇವರಿಗೆ ಅವಿಧೇಯರಾಗಿ ನಡೆದಾಗ ದೇವರು ಏನು ಮಾಡಿದ ಅಂತ ಯಾರಿಗೆ ಹೇಳಿರ್ಬಹುದು? ಹೇಬೇಲನಿಗೆ ಮತ್ತು ಕಾಯಿನಿಗೆ ಖಂಡಿತವಾಗಿ ಹೇಳ್ತಾ ಇದ್ದಾನೆ. ಅಲ್ಲಿ ಅದು ಹೇಗೆ ಹೇಳ್ತೀರ ಅಂತ ಹೇಳಿದ್ರೆ, ಮುಂದಿನ ವಾಕ್ಯದಲ್ಲಿ 3ನೇ ವಾಕ್ಯದಿಂದ ನೋಡ್ರಿ. 4ನೇ ಅಧ್ಯಾಯ ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 3ನೇ ವಾಕ್ಯ. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ನೋಡಿ, ಸಾಕು. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಇಬ್ಬರು ಸಹ ಏನ್ ಮಾಡ್ಲಿಕ್ಕೆ ಬಂದಿದ್ರಲ್ಲಿ? ದೇವರಿಗೆ ಆರಾಧನೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ, ಅಲ್ಲಿ ಕಾಣಿಕೆಯನ್ನು ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ಹಾಗಾದ್ರೆ ಯಾರಿಗೆ? ಇವರಿಗೆ ಯಾರು ಸಹ ಹೇಳಿದಲ್ಲ, ಇವರು ಕಲಿತುಕೊಂಡದ್ದು ಮೊದಲಿನಿಂದ ಸಹ. ಅಲ್ಲಿ ಇವತ್ತು ನಾವು ನಮ್ಮ ಮಕ್ಕಳಿಗೆ ಚಿಕ್ಕ ಪ್ರಾಯದಲ್ಲಿ ಆರಾಧನೆ ಮಾಡುವುದನ್ನು ಕಲಿಸಬೇಕು, ಚರ್ಚಿಗೆ ಹೋಗುವುದನ್ನು ಕಲಿಸಬೇಕು, ಅಲ್ಲಿ ದೇವರಿಗೆ ಕೊಡುವುದನ್ನು ಕಲಿಸಬೇಕು. ನಾನು ಹೇಳ್ತೇನೆ, ಹೀಗೆ ಮಾಡಿದ್ರೆ ಅವರು ಮುಪ್ಪಿನ ಪ್ರಾಯದಲ್ಲಿ ಓರೆ ಆಗುವುದಿಲ್ಲ. ಅಲ್ಲಿ ಅವರು ನಿನಗೆ ಆಶೀರ್ವಾದವಾಗ್ತಾರೆ, ನಿನ್ನ ಕುಟುಂಬಕ್ಕೆ ಆಶೀರ್ವಾದ, ಸಮಾಜಕ್ಕೆ ಆಶೀರ್ವಾದ, ಸಭೆಗೆ ಆಶೀರ್ವಾದ. ದೇವರು ಅವರು ಉಂಟು ಮಾಡಿದೆ ಇತರಿಗೆ ಆಶೀರ್ವಾದವಾಗಬೇಕಂತ. ಎಷ್ಟು ಹೇಳ್ತೀನಿ, ನಾನು ಅನೇಕರಿಗೆ ಆಶೀರ್ವಾದವಾಗುತ್ತೇನೆ. ಹಲ್ಲೆಲೂಯಾ. ನಮ್ಮ ಆಶೀರ್ವಾದವನ್ನು ಜನರು ಕಾಣಬೇಕು, ನಿಮ್ಮ ಆಶೀರ್ವಾದವನ್ನು ಕುಟುಂಬ, ಜನರು, ಸಭೆ ಕಾಣಬೇಕು. ಇದು ದೇವರು ನನ್ನಿಂದ ನಿನ್ನಿಂದ ಬಯಸುವವನಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಇಬ್ಬರು ದೇವರಿಗೆ ಕಾಣಿಕೆ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ಇಬ್ಬರು ಸಹ ಕಾಣಿಕೆ ಕೊಟ್ಟದ್ದು, ಇಬ್ಬರು ಸಹ ಆರಾಧನೆ ಮಾಡಿದ್ದು. ಆದ್ರೆ ಕೊಡುವ ರೀತಿ ಮಾತ್ರ ಬೇರೆ ಬೇರೆ. ಅರ್ಥ ಆಗ್ತದೆ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕಾಯಿನನು ಹೇಗೆ ಕೊಟ್ಟ? ಕೆಲವೊಂದನ್ನು ಕೊಟ್ಟಂತೆ. ಹಾಗೆ ಅಲ್ಲ ಬೈಬಲ್ ಏನ್ ಮಾಡಿದೆ? ಕೆಲವನ್ನ ಕೊಟ್ಟಂತೆ. ಆದ್ರೆ ಹೇಬೇಲನು ಏನನ್ನು ಕೊಟ್ಟ? ಈ ಬೆಸ್ಟ್ ಕೊಟ್ಟ. ಕೊಡುವುದರಲ್ಲಿ ವ್ಯತ್ಯಾಸ ಉಂಟು. ಅಲ್ಲಿ ನೀವು ಒಳ್ಳೆಯದು ದೇವರಿಗೆ ಕೊಡುವುದು ಅಂತ ಹೇಳಿದ್ರೆ, ದೇವರಿಗೆ ಪೂರ್ಣ ಹೃದಯದಿಂದ ಕೊಡುವಂತದ್ದಾಗಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಇಬ್ಬರ ಮಾರ್ಗದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಕಾಯಿನನು ತನ್ನ ಆಲೋಚನೆ ಪ್ರಕಾರ ಕೊಟ್ಟ, ತನ್ನ ಮಾರ್ಗದ ಪ್ರಕಾರ ಕೊಟ್ಟ. ಆದರೆ ಹೇಬೇಲನು ದೇವರ ಮಾರ್ಗದಲ್ಲಿ ನಡೆದ, ದೇವರು ಹೇಳಿದ ಹಾಗೆ ಅವರು ಮಾಡಿದ. ಆಮೇಲೆ ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತಿರೋದು, ನಾನು ದೇವರ ಹೇಳಿದ ಹಾಗೆ ಕೇಳುತ್ತೇನೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ನಾನು ಹೇಳ್ತೇನೆ, ನಿನ್ನ ಮಾರ್ಗವನ್ನು ನೀನು ಅನುಸರಿಸಬೇಡ. ಹಲ್ಲೆಲೂಯಾ. ನಾವು ಅನುಸರಿಸಬೇಕಾದ ಮಾರ್ಗ ಯಾರ ಮಾರ್ಗ? ದೇವರ ಮಾರ್ಗ. ಹಲ್ಲೆಲೂಯಾ. ಜಾಗೃತಿ ಪುಸ್ತಕ ನೀವು ಓದುವುದಾದ್ರೆ ಅಲ್ಲಿ 14ನೇ ಅಧ್ಯಾಯ 12ನೇ ವಾಕ್ಯವನ್ನು ಓದಿರಿ. ಜಾಗೃತಿ ಪುಸ್ತಕ 14ನೇ ಅಧ್ಯಾಯ 12ನೇ ವಾಕ್ಯ. ಮನುಷ್ಯ ದೃಷ್ಟಿಗೆ ಏನಂದ್ರೆ ಸರಳವಾಗಿ ತೋರುವ ದಾರಿ ಉಂಟು. ನೋಡಿ, ನಾನು ಹೇಳ್ತೇನೆ, ಯಾವಾಗ ಸಹ ನಾವು ಮನುಷ್ಯರು, ನಮಗೆ ನಾವು ಏನು ತೋಚುತ್ತೇವೆ ಅದನ್ನೇ ಮಾಡ್ತೇವೆ. ಹಲ್ಲೆಲೂಯಾ. ಆಮೇಲೆ ಹಲ್ಲೆಲೂಯಾ, ಇದು ನಮ್ಮ ಮಾರ್ಗ. ಅಲ್ಲಿ ಬೈಬಲ್ ಹೇಳ್ತದೆ, ಸರಳ ಮಾರ್ಗ ಉಂಟು, ತನಗೆ ತೋಚಿದ ಮಾರ್ಗ. ಕಾಯಿನನಿಗೆ ಅನಿಸಿದ್ದು ಯಾಕೆ ಕೊಡಬೇಕು? ಹಲ್ಲೆಲೂಯಾ. ಯಾಕೆ ಕೊಡಬೇಕು? ನನಗೆ ಇಷ್ಟ ಪ್ರಕಾರ ನಾನು ಕೊಡ್ತಾ ಇದ್ದೇನೆ. ಆಮೇಲೆ ಅದಕ್ಕೋಸ್ಕರ ಅವನು ಏನ್ ಮಾಡಿದ? ಕೆಲವನ್ನು ಕೊಟ್ಟ. ಆದ್ರೆ ಹೇಬೇಲನ್ನು ಕೊಡುವಾಗ ಏನ್ ಮಾಡಿದ? ಏನು ಕೊಟ್ಟದ್ದು? ಚೊಚ್ಚಲ ಅಂದ್ರೆ ಏನು? ಅದರ ಅರ್ಥ ಪ್ರಥಮ. ಅಲ್ಲಿ ಪ್ರಥಮ ಫಲ. ಅಲ್ಲಿ ದೇವರಿಗೆ ನಾನು ಕೊಡ್ತೇನೆ, ಮತ್ತೆ ನಾನು ತೆಗಿದ್ದೇನೆ. ಹಲ್ಲೆಲೂಯಾ. ಸಾಮುವೇಲನನ್ನು ಕೊಡುವಾಗ ನನ್ನಲ್ಲಿ ಏನು ಹೇಳಿದ್ರು? ಚೊಚ್ಚಲ ಮಗುವನ್ನು ದೇವರಿಗೆ ಕೊಟ್ಟ. ಇದು ನನಗೆ ಬೇಡ, ನಿನಗೆ ಕೊಡ್ತೇನೆ. ಏನಾಯ್ತು? ದೇವರು ಏನ್ ಮಾಡಿದ್ರು? ಅವಳಿಗೆ ಮತ್ತೆ 5 ಮಕ್ಕಳನ್ನು ಕೊಟ್ಟು ಬ್ಲೆಸ್ ಮಾಡಿದ.
ನಾನು ಹೇಳ್ತೇನೆ, ದೇವರಿಗೆ ಚೊಚ್ಚಲವಾದದನ್ನು ಕೊಡುವಾಗ ದೇವರು ಏನ್ ಮಾಡ್ತಾರೆ ಗೊತ್ತಿಲ್ಲ, ನಿನ್ನನ್ನು ಉನ್ನತಕ್ಕೆ ನಡೆಸ್ತಾನೆ. ಅಲ್ಲಿ ಇಲ್ಲಿ ಹೇಳ್ತೇನೆ, ಕಾಯಿನನ ಮಾರ್ಗದ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಾಯಿನ ಎಲ್ಲಿ ಫೇಲಿಯರ್ ಆದ, ಎಲ್ಲಿ ಬಿದ್ದ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವನು ತನ್ನ ತೋಚಿದ ಮಾರ್ಗದಲ್ಲಿ ನಡೆಸಿದ. ಅದಕ್ಕೆ ಅಲ್ಲಿ ಬೈಬಲ್ ಹೇಳಿ ಪುನಃ ಓದಿಸಿದ. ಮನುಷ್ಯ ದೃಷ್ಟಿಗೆ ಒಂದು ಸರಳವಾಗಿ ತೋರುವ ಒಂದು ದಾರಿ ಉಂಟು. ಅದು ಯಾವ ಮಾರ್ಗ ಅಂತೆ? ಕಟ್ಟಗಳಿಗೆ ಮರಣದ ಮಾರ್ಗ ಅಂತೆ. ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದಾನೆ. ಯೇಸು ಸ್ವಾಮಿ ಒಂದು ಸಾಮಿ ಹೇಳ್ತಾರೆ, ಏನಂತಿಲ್ಲ, ಅವನಿಗೆ ಆ ಆಸ್ತಿ ಏನು ಕೂಡಿಸಿ ಏನಾಗ್ಲಿಲ್ಲ, ಜಾಗ ಇರಲಿಲ್ಲ. ಏನ್ ಮಾಡ್ತಾನೆ ಅವನು? ನಾನು ಅನೇಕ ಗೋಡವನ್ನು ಸ್ಟಾಕ್ ಮಾಡಿ ಏನ್ ಮಾಡ್ತೇನೆ, ಅದರಲ್ಲಿ ಆಸ್ತಿಯನ್ನು ಕೂಡಿಸ್ತೇನೆ ಅಂತ ಹೇಳುವಾಗ ದೇವರು ಏನ್ ಹೇಳ್ತಾರೆ, ನಾಳೆ ನೀನು ಸತ್ತು ಹೋಗ್ತೀನಿ. ಅಲ್ಲೆಲ್ಲೂಯ್ಯ. ಆದ್ರೆ ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ನಾನು ಹೇಳ್ತೇನೆ, ನಾವು ಕಾಣುವುದೆಲ್ಲ ನಮ್ಮದಲ್ಲ. ಅಲ್ಲೆಲ್ಲೂಯ್ಯ. ಇದು ನಮ್ಮದಾಗಬೇಕಾದ್ರೆ ದೇವರಿಗೆ ಪ್ರಥಮ ಸ್ಥಾನ ಕೊಡ್ಬೇಕು. ದೇವರಿಗೆ ನಿಮ್ಮ ಹೃದಯವನ್ನು ಕೊಡಬೇಕು, ನಿಮ್ಮ ಜೀವಿತವನ್ನು ಕೊಡಬೇಕು. ಅಲ್ಲಿ ನಾನು ಹೇಳ್ತೇನೆ, ನೀವು ಎಲ್ಲಿ ಸಹ ತಲೆ ತಗ್ಗಿಸ್ಲಿಕ್ಕೆ ದೇವರು ಬಿಡುವುದಿಲ್ಲ. ಎಷ್ಟರಿಗೆ ಆಸೆ ನನ್ನ ತಲೆ ಎತ್ತಲ್ಪಡ್ಬೇಕೆಂಬುದಾಗಿ. ನಾನು ಹೇಳ್ತೇನೆ, ದೇವರ ಮುಂದೆ ನೀನು ತಲೆ ತಗ್ಗಿಸುವಾಗ ಅನೇಕ ಮನುಷ್ಯರ ಮುಂದೆ ನಿನ್ನ ತಲೆ ಎತ್ತಲ್ಪಡುತ್ತದೆ. ಇವತ್ತು ದೇವರು ಮಾತಾಡ್ತಿದ್ದಾರೆ ನಿಮ್ಮ ಹತ್ರ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ಕಟ್ಟ ಕಡೆಗೆ ಅದು ಯಾವ ಮಾರ್ಗ ಅಂತೆ? ಮರಣ ಮಾರ್ಗವಾಗಿದೆ ಅಂತೆ. ನೋಡಿ, ಕಾಯಿನನ ಮಾರ್ಗವೇ ಬೇರೆ, ಹೇಬೇಲನ ಮಾರ್ಗವೇ ಬೇರೆ. ಯೇಸುವಿನ ಬ್ರದರ್ ಯೂದ ಅಲ್ಲಿ ಒಂದು ಮಾತು ಹೇಳ್ತಾ ಇದ್ದಾನೆ, ಕಾಯಿನನ ಬಗ್ಗೆ ಒಂದು ಮಾತು ಹೇಳ್ತಾನೆ. ಯೂದ ಪುಸ್ತಕ ಅದರಲ್ಲಿ 11ನೇ ವಾಕ್ಯವನ್ನು ಓದಿದ್ರೆ, ಅದರಲ್ಲಿ 1ನೇ ಅಧ್ಯಾಯ ಯೂದ ಅದರಲ್ಲಿ 11ನೇ ವಾಕ್ಯವನ್ನು ಓದಿರಿ. ಅಲ್ಲಿ 3 ವ್ಯಕ್ತಿಗಳಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾನೆ. ಅವರ ಮಾರ್ಗಗಳ ಬಗ್ಗೆ ಅಲ್ಲಿ ಹೇಳ್ತಾ ಇದ್ದಾನೆ. ಆ 3 ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ ಯಾರಾಗಿದ್ದ? ಕಾಯಿನನಾಗಿದ್ದ. ಅವನು ಆ ಮಾರ್ಗದಿಂದ ಹೋದದ್ರಿಂದ ಏನಾದ ಎಂಬುದಾಗಿ ಯೇಸುವಿನ ಸಹೋದರ ಯೂದ ಅಲ್ಲಿ ಬರೆಯುತ್ತಿದ್ದಾನೆ. ಏನು ಬರೀತಾರೆ ಓದಿರೋಣ. ಇವರು ಕಾಯಿನನ ಮಾರ್ಗವನ್ನು ಹಿಡಿದವರು. ಇನ್ನೊಬ್ಬ ಯಾರು? ದ್ರವ್ಯ ಸಂಪಾದನೆಗೋಸ್ಕರ ಬಿಳಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದವರು. 3ನೇ ವ್ಯಕ್ತಿ ಯಾರು? ಕೋರಹನಂತೆ ಏನಂತೆ ಅವರು ಎದುರು ಮಾತುಗಳನ್ನು ಆಡಿ ಏನಂತೆ ನಾಶವಾಗಿ ಹೋದ್ರಂತೆ ಅವರು. ಹಲ್ಲೆಲೂಯಾ. ನೋಡಿ, ಅದೇ ಹೇಳಿದಲ್ಲ, ಮನುಷ್ಯನು ತನಗೆ ತೋಚಿದ ಸರಳ ಮಾರ್ಗ ಅವನಿಗೆ, ಆದ್ರೆ ಕಟ್ಟ ಕಡೆ ಅದು ಮರಣ ಮಾರ್ಗ ಅಂತೆ. ಹಲ್ಲೆಲೂಯಾ. ಇಲ್ಲಿ ಕಾಯಿನನು ಅವನು ತನ್ನ ಮಾರ್ಗವನ್ನು ಹೋದ. ತನ್ನ ಮಾರ್ಗದಲ್ಲಿ ಹೋಗುವಾಗ ಅದರಲ್ಲಿ ನಾಶನವನ್ನು ಪಡೆದುಕೊಂಡಂತ ಬೈಬಲ್ ಹೇಳ್ತಾರೆ. ಇವತ್ತು ದೇವರ ಬಗ್ಗೆ ನೀವು ಯಾವಾಗಲೂ ದೇವರ ಸನ್ನಿಧಾನದಲ್ಲಿ ನಿಂತು ಕೇಳಬೇಕು, ದೇವರೇ ನನ್ನ ಮಾರ್ಗಗಳು ಬೇಡ. ಎಷ್ಟು ಹೇಳ್ತೇವೆ, ನನ್ನ ಮಾರ್ಗಗಳು ಬೇಡ, ನನ್ನ ಆಲೋಚನೆಗಳು ಬೇಡ, ನಿನ್ನ ಮಾರ್ಗ ಆಲೋಚನೆ ನಡೆಯಲಿ. ಅದಕ್ಕೆ ಯೆಶಾಯ ಬರೆದ ಪ್ರವಾದನೆ ಗ್ರಂಥದಲ್ಲಿ ಹೇಳೋದು, ನಿಮ್ಮ ಆಲೋಚನೆ ನನ್ನ ಆಲೋಚನೆ ಅಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ನಿಮ್ಮ ಆಲೋಚನೆಗಿಂತ ಸಹ, ನಿಮ್ಮ ಮಾರ್ಗಗಳಿಗಿಂತ ಸಹ ನನ್ನ ಆಲೋಚನೆ ಉನ್ನತವಾದದ್ದು. ಕಾಯಿನನಿಗೆ ದೇವರ ಮಾರ್ಗ ತಿಳಿಲಿಕ್ಕೆ ಆಗಲಿಲ್ಲ, ಆದರೆ ಹೇಬೇಲನಿಗೆ ದೇವರ ಮಾರ್ಗ ತಿಳಿಲಿಕ್ಕೆ ಸಾಧ್ಯವಾಯಿತು. ಇವತ್ತು ಎಷ್ಟು ಜನ ಹೇಳ್ತೀರಿ, ನನಗೆ ದೇವರ ಮಾರ್ಗವನ್ನು ತೋರಿಸುವುದಕ್ಕೆ ನಿನಗೆ ಸ್ತೋತ್ರ. ಅಲ್ಲಿ ಆ ಮಾರ್ಗದಲ್ಲಿ ನಮಗೆ ಬಿಡುಗಡೆಯಾಗಿದೆ. ಆಮೇಲೆ ಅಲ್ಲಿ ಬಿಳಾಮನನ್ನು ನೋಡ್ರಿ, ಹಣದ ಆಸೆಯಿಂದ ಹೋದ, ಹಣದ ಆಸೆಗೆ ಪ್ರವಾದನೆ ಮಾಡಲಿಕ್ಕೆ ಹೋದ. ಹಲ್ಲೆಲೂಯಾ. ಅವನ ಮುಂದೆ ಕತ್ತೆ ಮಾತಾಡಿತು. ಇವತ್ತು ನಾನು ಹೇಳ್ತೇನೆ, ಯಾವಾಗ ನಾವು ದೇವರ ಹಿಂದೆ ಹೋಗುತ್ತೇವೆ ಆಗ ದೇವರು ಮಾತನಾಡುತ್ತಾನೆ. ದೇವರು ನಿನ್ನ ಕುಟುಂಬದಲ್ಲಿ ಮಾತನಾಡ್ತಾನೆ, ನಿನ್ನ ಜೀವಿತದಲ್ಲಿ ಮಾತನಾಡ್ತಾನೆ. ಹೊಸ ಕ್ರಾಂತಿಯನ್ನು ದೇವರು ಎಬ್ಬಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಅವ ಮನಸ್ಸಿಗೆ ಬಂದ ಮಾರ್ಗದಲ್ಲಿ ಕಾಯಿನನ್ನು ನಡೀತಾ ಇದ್ದಾನೆ. ಹಲ್ಲೆಲೂಯಾ. ಇಬ್ಬರು ದೇವರಿಗೆ ಏನ್ ಮಾಡ್ತಾರೆ? ಹೆಜ್ಜೆಯನ್ನು ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅದರಲ್ಲಿ ದೇವರಿಗೆ ಇಷ್ಟವಾದ ಹೆಜ್ಜೆ ಯಾದಂತೆ ಹೇಬೇಲನದಲ್ಲಿ. ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯ 4ನೇ ವಾಕ್ಯವನ್ನು ಓದಿರಿ. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಹೆಜ್ಜೆಗಿಂತ ಶ್ರೇಷ್ಠವಾದ ಹೆಜ್ಜೆಯನ್ನು ದೇವರಿಗೆ ಸಮರ್ಪಿಸಿದ. ನೋಡಿ, ಅಲ್ಲಿ ಇಬ್ಬರ ನಂಬಿಕೆಯ ಬಗ್ಗೆ ಬರೆಯಲ್ಪಟ್ಟಿದೆ. ಅವನಿಗೆ ಗೊತ್ತುಂಟು, ನಾನು ದೇವರಿಗೆ ಪ್ರಥಮವನ್ನು ಕೊಟ್ಟರೆ ನನ್ನ ಜೀವಿತದಲ್ಲಿ ಎಲ್ಲವನ್ನು ತುಂಬಿಸ್ತಾನೆ. ಹಲ್ಲೆಲೂಯಾ. ಒಂದು ಆ ಬಡ ವಿಧವೆ ಏನ್ ಮಾಡ್ತಾರೆ, 2 ಕಾಸನ್ನು ಎಲ್ಲಿಗೆ, ದುಗ್ಗಣಿಯಲ್ಲಿ ಎಲ್ಲಿಗೆ ಹಾಕ್ತಾರೆ? ದೇವರ ಆಲಯಕ್ಕೆ ಬಂದಾಗ ಯೇಸು ಹೇಳ್ತಾರೆ, ಇವಳು ಜೀವಿತವನ್ನೇ ದೇವರಿಗೆ ಕೊಡ್ತಾನೆ.
ಯಾಕೆ ಅವಳು ಕೊಟ್ಟದ್ದು ಗೊತ್ತುಂಟ? ಅವಳಿಗೆ ಪೂರ್ಣ ಆಗಿ ಗೊತ್ತುಂಟು ನಾಳೆ ಇಲ್ಲ ಅವಳಿಗೆ. ಆದ್ರೆ ಅವಳಿಗೆ ಗೊತ್ತುಂಟು, ನಾನು ನಂಬುದು ಈ ಕಾಯಿನ್ ಅಲ್ಲ, ನಾನು ನಂಬುದು ನನ್ನ ದೇವರನ್ನು. ಪ್ರತಿಯೊಷ್ಟು ಜನ ಇವತ್ತು ನಂಬ್ತಾ ಇದ್ದೀರಿ, ನೀನು ದೇವರನ್ನು ನಂಬುವುದಾದ್ರೆ ನಾಳೆಗೆ ಬೇಕಾದದನ್ನು ದೇವರು ಒದಗಿಸ್ತಾನೆ. ದೇವರು ನಾಳೆ ಬಗ್ಗೆ ನೀವು ಚಿಂತೆ ಮಾಡಬೇಡ್ರಿ, ನಾಳೆ ನಿಮಗೆ ಒದಗಿ ಬರ್ತದೆ ಅಂತ ದೇವರು ಹೇಳಿದ್ರೆ, ಇವತ್ತು ನಿಶ್ಚಯವಾಗಿ ನಾನು ಹೇಳ್ತೇನೆ, ನಿಮ್ಮ ಆಶ್ರಯ ದೇವರಾಗಿರಬೇಕು, ನಿಮ್ಮ ಬಂಡೆ ದೇವರಾಗಿರ್ಬೇಕು, ನಿಮ್ಮ ಕೋಟೆ ದೇವರಾಗಿರ್ಬೇಕು. ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ಹೇಬೇಲನ ನಂಬಿಕೆಯಿಂದ ಕೊಟ್ಟದ್ದು ದೇವರಿಗೆ ಇಷ್ಟವಾಯಿತು ಅಂತ ಬೈಬಲ್ ಹೇಳ್ತಾರೆ. ಹಲ್ಲೆಲೂಯಾ. ನಂತರ ವಾಕ್ಯ ಓದಿಸಿದ್ರು, ಅದರ ಮೂಲಕ ನೀತಿವಂತನೆಂದು ಏನಾದ? ಹಾಗಿದ್ರೆ ಹೇಬೇಲನಿಗೆ ನೀತಿವಂತ ಸಿಕ್ಕಿದೆಯಾಗೆ ಅವನ ಸ್ಯಾಕ್ರಿಫೈಸ್, ಅವನ ತ್ಯಾಗ, ದೇವರ ಮೇಲೆ ಇಟ್ಟ ನಂಬಿಕೆ, ದೇವರ ಮೇಲೆ ಇಟ್ಟ ವಿಶ್ವಾಸ ಅವನು ನೀತಿವಂತನಾಗಲಿಕ್ಕೆ ಕಾರಣವಾಯಿತಾನೆ. ಇವತ್ತು ನೀವು ಸಹ ನೀತಿವಂತರಾಗಿ ದೇವರು ನನ್ನ ನಿನ್ನನ್ನು ಮಾಡಿದ್ದಾನೆ. ಹಲ್ಲೆಲೂಯಾ. ಇವತ್ತು ನನ್ನ ನಿನ್ನನ್ನು ನಂಬಿಕೆಯಲ್ಲಿ ದೇವರು ಬೆಳೆಸ್ತಾ ಇದ್ದಾನೆ. ಎಷ್ಟು ಹೇಳ್ತೀನಿ, ನಾನು ನಾಳೆ ಬಗ್ಗೆ ಚಿಂತೆ ಮಾಡುವುದಿಲ್ಲ ಹೇಳ್ರಿ, ನಾಳೆ ಬಗ್ಗೆ ಚಿಂತೆ ಮಾಡುವುದಿಲ್ಲ. ನೋಡಿ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ನೋಡುವುದಾದ್ರೆ ಅವು ಏನಾಗುದಿಲ್ಲ ಅಂದ್ರೆ, ಬಿತ್ತುವುದಿಲ್ಲ, ಕುಯ್ಯುವುದಿಲ್ಲ, ಅದು ಕೆಲಸವೇ ಮಾಡುವುದಿಲ್ಲ. ಆದ್ರೆ ಅವುಗಳಿಗೆ ಯಾರು ಕೊಡುವುದು? ದೇವರು ಕೊಡುವುದು. ಅಲ್ಲಿ ದೇವರು ನಮಗೆ ಕೊಡ್ಬೇಕಾದ್ರೆ ನಾವು ಯಾರು ನೋಡ್ಬೇಕು? ಎಷ್ಟು ಜನ ದೇವರನ್ನು ನೋಡ್ತಾ ಇದ್ದೀರಿ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರನ್ನು ಯಾರು ನೋಡ್ತಾರೆ ಅವರ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ ಅಂತ ವಾಕ್ಯ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಮಾಡಬೇಕಾದದ್ದು ಮೊದಲು ದೇವರ ಮಾತನ್ನು ಏನ್ ಮಾಡಬೇಕು? ಕೇಳಬೇಕು. ಹೇಬೇಲನು ದೇವರ ಮಾತನ್ನು ಕೇಳಿ ಅದರ ಹಾಗೆ ಮಾಡಿದ, ಆದರೆ ಕಾಯಿನನ್ನು ಹಾಗೆ ಮಾಡಲಿಲ್ಲ. ಆಮೇಲೆ ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾರೆ, ಈ ನನ್ನ ಮಾತನ್ನು ಒಪ್ಪಿಕೊಂಡು ಯಾರು ಈ ಬಂಡೆಯ ಮೇಲೆ ಮನೆ ಕಟ್ಟುತ್ತಾರೋ, ಹಲ್ಲೆಲೂಯಾ, ಆ ಮನೆ ಏನಾಗುವುದಿಲ್ಲ ಅಂದ್ರೆ ಇದು ಹೋಗುವುದಿಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ಒಂದು ಬಂಡೆಯ ಮೇಲೆ ಮನೆ ಅಂತ ಹೇಳಿದ್ರೆ ಅದರ ಅರ್ಥ ಏನು? ದೇವರ ಮಾತಿನ ಪ್ರಕಾರ ನಮ್ಮ ಮನೆ ಕಟ್ಟಬೇಕು. ಇವತ್ತು ಎಷ್ಟು ಜನರ ಮನೆ ವಾಕ್ಯದ ಮೂಲಕ ಕಟ್ಟಲ್ಪಟ್ಟಿದೆ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ಅನೇಕರಿಗೆ ವಾಕ್ಯ ಗೊತ್ತಿಲ್ಲ. ಅಲ್ಲಿ ಕೆಲವರಿಗೆ ವಾಕ್ಯ ಗೊತ್ತಿದ್ರು ಸಹ ಏನ್ ಮಾಡ್ತಾರೆ? ತಮ್ಮ ಮಾರ್ಗವನ್ನು ಅನುಸರಿಸ್ತಾರೆ. ಈಗ ಕಾಯಿನನಿಗೆ ಸಹ ಮಾರ್ಗ ಗೊತ್ತಿತ್ತು, ವಾಕ್ಯ ಗೊತ್ತಿತ್ತು, ಹೇಬೇಲನಿಗೆ ಸಹ ವಾಕ್ಯ ಗೊತ್ತಿತ್ತು, ತಂದೆ ತಾಯಿಗಳು ಅವನಿಗೆ ಹೇಳಿದ್ದಾರೆ. ಆದರೂ ಸಹ ಅವನಿಗೆ ಏನಾಗಿದೆ? ಅವನ ಮಾರ್ಗವನ್ನು ಅನುಸರಿಸಿದ. ಇವತ್ತು ಸಹ ಹಾಗೆ ಅನೇಕರು ಅವರವರ ಮಾರ್ಗವನ್ನು ಅನುಸರಿಸುತ್ತಾರೆ. ಆದ್ರೆ ದೇವರ ಮಾರ್ಗ ಅದು ನಮ್ಮ ಲೋಪದೋಷವಿಲ್ಲದಂತ ಬೈಬಲ್ ಇರ್ತದೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಆ ಒಂದು ಬಂಡೆಯ ಮೇಲೆ ಮನೆ ಕಟ್ಟುವಾಗ 3 ರೀತಿಯ ಕಾರ್ಯ ಅಲ್ಲಿ ನಡೆಯುತ್ತದೆ. ಏನ್ ಗೊತ್ತುಂಟ? ಒಂದು ಬಂಡೆಯ ಮೇಲೆ ಮನೆ ಕಟ್ಟುವಾಗ ಆ ಮನೆಯ ಮೇಲೆ ನಾವು ನೋಡ್ತೇವೆ, ಏನು ಮೇಲೆ ಏನ್ ಹೇಳ್ತೇವೆ? ಅದರ ಮಾಡು, ಹೌದಾ? ಅಲ್ಲಿ ಮಳೆ ಬಂತಂತ ಬೈಬಲ್ ಹೇಳ್ತದೆ. ಫಸ್ಟ್ ಮಳೆ ಬಂತಂತ. ಮಳೆ ಬರುವಾಗ ಏನಾಗ್ಲಿಲ್ಲ, ಆ ಮನೆಗೆ ಏನು ಹಾನಿ ಆಗ್ಲಿಲ್ಲ. ಎರಡನೇದಾಗಿ ಗಾಳಿ ಬಂತು. ಗಾಳಿ ಬಡಿಯುವುದು ಎಲ್ಲಿಗೆ? ಗೋಡೆಗೆ, ಹೌದಾ? ಗೋಡೆಗೆ. ಆ ಗೋಡೆ ಬೀಳಿಲ್ಲಂತೆ. ನಂತರ ಫ್ಲಡ್ ಬಂತು. ಫ್ಲಡ್ ಎಲ್ಲಿಗೆ ಬಡಿಯುವುದು? ಪಂಚಾಂಗಕ್ಕೆ. ಎಲ್ಲಿಗೆ? ಪಂಚಾಂಗಕ್ಕೆ. ಎಲ್ಲಿಗೆ? ಫೌಂಡೇಶನ್ಗೆ. ನಿಮ್ಮ ಫೌಂಡೇಶನ್ ಗಟ್ಟಿದ್ರೆ ಯಾವ ಫ್ಲಡ್ ನಲ್ಲಿ ಏನಾಗುತ್ತೆ? ಇವತ್ತು ನಿನ್ನ ಮನೆ ವಾಕ್ಯದಲ್ಲಿ ಕಟ್ಟಲ್ಪಡುವುದಾದ್ರೆ, ನಿನ್ನ ವಾಕ್ಯ ದೇವರ ಮಾತಿನ ಪ್ರಕಾರ ಕಟ್ಟಲ್ಪಡುವುದಾದ್ರೆ ಏನೇ ಬಂದರೂ ಅದು ಇವತ್ತು ಬೀಳುವುದಿಲ್ಲ ಅಂತ ದೇವರ ಅಲ್ಲಿ ಹೇಬೇಲನ ಮನೆ ದೇವರ ಮನೆಯಾಗಿತ್ತು. ದೇವರ ವಾಕ್ಯದ ಪ್ರಕಾರ ಅವನು ಕಟ್ಟಿದ್ದನು. ನಾನು ಹೇಳ್ತೇನೆ, ಇವತ್ತು ನಿಮ್ಮ ಮನೆ ದೇವರ ಮನೆಯಾಗಲಿ, ಅಲ್ಲಿ ದೇವರ ಆಲಯವಾಗಲಿ, ಅದು ಅಲ್ಲಿ ದೇವರಿಗೆ ಪ್ರತಿಷ್ಠಿತ ಮನೆ ಆಗಲಿ. ನಾನು ಹೇಳ್ತೀನಿ, ಯಾರು ನಿಮ್ಮನ್ನು ಕೈ ತೋರಿಸಲಿಕ್ಕೆ ದೇವರು, ಯಾರು ನಿಮ್ಮನ್ನು ಅವಮಾನಕ್ಕೆ ದೇವರು ಬಿಡುವುದಿಲ್ಲ. ನೋಡಿ, ದೇವರು ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡುವವನಾಗಿದ್ದಾನೆ. ಎಲ್ಲದಕ್ಕೆ ಕಾರಣ ನಮ್ಮ ಮನಸ್ಸು. ಹಲ್ಲೆಲೂಯಾ. ಮನಸ್ಸು ಸರಿ ಇದ್ರೆ ಎಲ್ಲವೂ ಸರಿಯಾಗಿರ್ತದೆ. ನಾವು ನೋಡಿ, ಯೇಸು ಕ್ರಿಸ್ತನನ್ನು ನಂಬಿದ್ದೇವೆ, ರಕ್ಷಣೆಗೆ ಬಂದಿದ್ದೇವೆ. ರಕ್ಷಣೆ ಬಂದ ಮೇಲೆ ಲೋಕದ ಮೇಲೆ ನಮ್ಮ ಕಣ್ಣಿರುವುದಾದ್ರೆ ನಾವು ಏನಾಗ್ತೇವೆ? ನಮ್ಮ ಮನಸ್ಸು ಏನಾಗ್ತದೆ? ಅದೇ ಕಡೆ ಮಾಡ್ತದೆ. ನೀವು ನೋಡಿ, ಚರ್ಚೆ ಜ್ಞಾನೋಕ್ತಿ ಪುಸ್ತಕ 23ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ನೀವು ಗಮನಿಸುವುದಾದ್ರೆ, ಹಲ್ಲೆಲೂಯಾ, ಜ್ಞಾನೋಕ್ತಿ ಪುಸ್ತಕ 23ನೇ ಅಧ್ಯಾಯ 31ನೇ ವಾಕ್ಯ ನೋಡಿ. ಅಲ್ಲಿ ಬೈಬಲ್ ಹೇಳ್ತದೆ, ರಾತ್ರಿಯಲ್ಲಿ ಕೆಂಪಗೆ ತಳತಳಿಸುವ ದ್ರಾಕ್ಷಾರಸದ ಮೇಲೆ ಕಣ್ಣಿಡಬೇಡ. ಅದು ಗಂಟಲಿನೊಳಗೆ ಮೆಲ್ಲಕ್ಕೆ ಇಳಿದು ಹೋಗಿ ಆಮೇಲೆ ಹಾವಿನಂತೆ ಏನಾಗ್ತದಂತೆ? ಕಚ್ಚುತ್ತದೆ. ಅಂದ್ರೆ ನಮಗೆ ಗೊತ್ತಾಗುವುದಿಲ್ಲ. ನಮಗೆ ಕೆಲವೊಂದು ಒಳ್ಳೆಯದಂತ ಕಾಣ್ತದೆ, ಆದ್ರೆ ಅದು ಒಳ್ಳೆಯದಂತ ಹೋಗುವಾಗ ನಮಗೆ ಅದು ಕಚ್ಚುವಾಗಲೇ ಗೊತ್ತಾಗ್ತದೆ ಅದು ಕೆಟ್ಟದ್ದು ಎಂಬುದಾಗಿ. ಅಷ್ಟೇ ನಂಬ್ತೀವಿ. ಜ್ಞಾನಿಗಳಲ್ಲಿ ಜ್ಞಾನಿಯಾದ ಸೊಲೊಮೋನನು ಇದನ್ನು ಬರೆದನು.
ಇವತ್ತು ಕುಡಿತಾರೆ, ಸ್ಮೋಕ್ ಮಾಡ್ತಾರೆ, ಅವರಿಗೆ ಗೊತ್ತಿಲ್ಲ, ಒಳ್ಳೇದು ಕಾಣ್ತದೆ. ಮತ್ತೆ ರೋಗ ಬರುವಾಗಲೇ ಅವರಿಗೆ ಗೊತ್ತು ಇದು ಎಲ್ಲಿ ಹೋಯ್ತು, ಎಲ್ಲಿ ಕಚ್ಚಿತು ಅಂತ. ಅಲ್ಲಿ ಲೋಕವನ್ನು ನೋಡಿ ಲೋಕದ ಹಿಂದೆ ಹೋಗ್ತಾರೆ. ಲೋಕದ ಹಿಂದೆ ಹೋದ್ರೆ ದೇವರನ್ನು ನಾವು ಕಳೆದುಕೊಳ್ತೇವೆ. ಹಲ್ಲೆಲೂಯಾ. ಇವತ್ತು ಯಾವುದು ನಾವು ನೋಡ್ತೇವೆ ಅದು ನಿಜ ಅಲ್ಲ, ನೋಡೋದು ನಿಜವಾಗಿದೆ. ಅದು ದೇವರ ಪ್ರಸನ್ನತೆ, ದೇವರ ಸಾನ್ನಿಧ್ಯ, ಅದು ಇವತ್ತು ನಮ್ಮ ಮಧ್ಯದಲ್ಲಿ ಉಂಟು ಪ್ರಿಯನೇ. ಹಲ್ಲೆಲೂಯಾ. ನೋಡಿ, ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ, ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿದೆ ಗೊತ್ತಿಲ್ಲ, ಕ್ಷೇಮವಿದ್ದವನಿಗೆ ನನ್ನ ಅಗತ್ಯವಿಲ್ಲ, ಕ್ಷೇಮವಿಲ್ಲದವನಿಗೆ ವೈದ್ಯರ ಅಗತ್ಯ ಉಂಟು ಅಂತ. ಅಲ್ಲೇ ನಾನು ನೀತಿವಂತರನ್ನು ರಕ್ಷಿಸಲಿಕ್ಕೋಸ್ಕರ ಬರಲಿಲ್ಲ, ನಾನು ಪಾಪಿಗಳನ್ನು ರಕ್ಷಿಸಲಿಕ್ಕೋಸ್ಕರ ಈ ಲೋಕಕ್ಕೆ ಬಂದನೆ ಎಂಬುದಾಗಿ. ಹಾಗಾದ್ರೆ ಒಬ್ಬ ಜೀವಿತದಲ್ಲಿ ತಪ್ಪಾದ ಹೆಜ್ಜೆ ಇಡುವಾಗ, ಒಬ್ಬ ಜೀವಿತದಲ್ಲಿ ತನ್ನ ಮಾರ್ಗದಲ್ಲಿ ಹೋಗುವಾಗ ದೇವರು ಅವನನ್ನು ಬಿಡುವುದಿಲ್ಲ, ಅವನನ್ನು ತನ್ನ ಬಳಿಗೆ ಬರಲಿಕ್ಕೆ ಅವನು ಕಾಯ್ತಾ ಇದ್ದಾನೆ. ಅಲ್ಲೇ ಇದು ದೇವರ ಪ್ರೀತಿಯಾಗಿದೆ. ದೇವರ ಆ ಪ್ರೀತಿಯನ್ನು ನಾವು ಇವತ್ತು ನೆನಪಿಗೆ ತರಬೇಕು. ಹಲ್ಲೆಲೂಯಾ. ಇವತ್ತು ನಾನು ನಿಮಗೆ ಎನ್ಕರೇಜ್ ಮಾಡ್ತಾ ಇದ್ದೇನೆ. ಅಲ್ಲಿ ದೇವರ ಪ್ರೀತಿ ಎಲ್ಲ ಪ್ರೀತಿಗಿಂತ ದೊಡ್ಡದಾಗಿದೆ. ಅಲ್ಲಿ ದೇವರ ಪ್ರೀತಿ ಉದ್ದ, ಆಳ, ಅಗಲ, ಎತ್ತರ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅಳಿಲಿಕ್ಕೆ ಆಗುದಿಲ್ಲ ಅಂತೆ. ಅಂತ ಪ್ರೀತಿ ದೇವರ ಪ್ರೀತಿ. ನೀವು ನೋಡಿ 1 ಯೋಹಾನ ಪತ್ರಿಕೆ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ, ಹಲ್ಲೆಲೂಯಾ, ದೇವರ ಕಡೆಗೆ ಯಾರು ಮಾನಸಾಂತರ ಮಾಡ್ತಾರೆ, ದೇವರ ಕಡೆಗೆ ಯಾರು ತಿರುಗಿ ಬರ್ತಾರೆ, ಅವರನ್ನು ದೇವರು ಏನ್ ಮಾಡ್ತಾನೆ ಗೊತ್ತುಂಟ? 1 ಯೋಹಾನ 1:9, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆರೈಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನಿತ್ಯನ್ನು ಪರಿಹರಿಸಿ ನಮ್ಮನ್ನು ಏನ್ ಮಾಡ್ತಾರಂತೆ? ಶುದ್ಧಿ ಮಾಡ್ತಾನೆ. ಯಾವಾಗ ಶುದ್ಧಿ ಮಾಡ್ತಾನೆ? ನಾವು ಆತನ ಕಡೆಗೆ ಬರುವಾಗ, ತಿರುಗಿ ಬರುವಾಗ. ಹಲ್ಲೆಲೂಯಾ. ಇವತ್ತು ನೋಡಿ, ತಪ್ಪು ಮಾಡದವರು ಒಬ್ಬರು ಸಹ ಇಲ್ಲ, ಎಲ್ಲರೂ ತಪ್ಪು ಮಾಡಿದವರು. ಸತ್ಯವಾದ ನೀತಿವಂತರು ಒಬ್ಬರು ಇಲ್ಲ, ಎಲ್ಲರೂ ತಪ್ಪು ಮಾಡಿ ದೇವರ ಸಾನ್ನಿಧ್ಯವನ್ನು ಕಳೆದುಕೊಂಡವರು. ಆದರೆ ಇವತ್ತು ನಾವು ದೇವರ ಮುಂದೆ ತಿರುಗಿ ಬರುವಾಗ ದೇವರನ್ನು ಸ್ವೀಕಾರ ಮಾಡ್ತಾರೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಅವನು ಮಾಡಿದ ತಪ್ಪು ಯಾವುದು? ಕೆಳಗಿನ ವಾಕ್ಯ ಬರುವುದು 4ನೇ ವಾಕ್ಯ, ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ, ಅದು 4ನೇ ವಾಕ್ಯದಿಂದ. ಮಾಡಿದನು ಮೆಚ್ಚಿ ಮೆಚ್ಚಲಿಲ್ಲ. ಮತ್ತೆ ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗೊಂಡಿತಂತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕೆ ಅವನು ಕೋಪಗೊಂಡನು? ಅವನ ಕಾಣಿಕೆ ಏನಾಗಲಿಲ್ಲ, ದೇವರು ಸ್ವೀಕಾರ ಮಾಡಲಿಲ್ಲ. ಅಲ್ಲಿ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ದೇವರು ಎಲ್ಲರ ಕಾಣಿಕೆಯನ್ನು ಸ್ವೀಕಾರ ಮಾಡುವುದಿಲ್ಲ. ಹಲ್ಲೆಲೂಯಾ. ಶುದ್ಧ ಹೃದಯದಿಂದ, ಪೂರ್ಣ ಹೃದಯದಿಂದ ದೇವರಿಗೆ ಕೊಡುವಾಗ ಏನಾಗ್ತದೆ? ದೇವರು ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನನಗೊಬ್ಬರ ಬಗ್ಗೆ ಗೊತ್ತುಂಟು, ನಮ್ಮೊಟ್ಟಿಗೆ ಇದ್ದವರು. ಹಲ್ಲೆಲೂಯಾ. ಅವ್ರು ಯಾವಾಗ ಸಹ ದೇವರ ಸೇವಕರು ಬಂದ್ರೆ ಅವರು ಇಷ್ಟಿಷ್ಟು ಅಟ್ಟಿ ದುಡ್ಡು ಕೊಡ್ತಾರೆ ಅವರಿಗೆ, ಸೇವಕರಿಗೆ. ಅಂದ್ರೆ ಅವರಿಗೆ ಕೊಟ್ಟರೆ ಕೊಡ್ತಾರಂತ ಅವರ ಆಸೆ. ಆದ್ರೆ ಅವರ ಮಾರ್ಗಗಳು ಏನಾಗಿಲ್ಲ, ಸರಿಯಾಗಿರ್ಲಿಲ್ಲ. ಹಲ್ಲೆಲೂಯಾ. ದೇವರ ಸೇವಕರಿಗೆಲ್ಲ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಹಲ್ಲೆಲೂಯಾ. ಸೇವಕರಿಗೆ ಸಹ ಭಾರಿ ಖುಷಿ. ಯಾರಂತ ಹೇಳಿದ್ರೆ ಅವರಂದ್ರೆ ಭಾರಿ ಖುಷಿ, ಒಳ್ಳೆ ಮನುಷ್ಯ, ಕೊಡುವ ವ್ಯಕ್ತಿ. ಹಲ್ಲೆಲೂಯಾ. ಆದ್ರೆ ಹತ್ತಿರದಲ್ಲಿದ್ದವರಿಗೆ ಗೊತ್ತಾಗ್ತದೆ ಅವರು ಯಾರು ಎಂಬುದಾಗಿ. ಅಲ್ಲಿ ನೋಡಿ, 1 ಥೆಸಲೋನಿಕ ಪತ್ರಿಕೆಗೆ ಹೋಗುವುದಾದ್ರೆ 2ನೇ ಅಧ್ಯಾಯ 4ನೇ ವಾಕ್ಯವನ್ನು ನೋಡ್ರಿ. ಅಲ್ಲಿ ಪೌಲನು ಒಂದು ಮಾತು ಹೇಳ್ತಾರೆ ನೋಡಿ. 1 ಥೆಸಲೋನಿಕ ಪತ್ರಿಕೆ 2ನೇ ಅಧ್ಯಾಯ 4ನೇ ವಾಕ್ಯ ನೋಡಿ. ಪೌಲನು ಹೇಳ್ತಾ ಇದ್ದಾನೆ, ನಾವು ಯೋಗ್ಯರೆಂದು ಎನಿಸಿ ಸುವಾರ್ತೆಯನ್ನು ನಮ್ಮ ವಶಕ್ಕೆ ಒಪ್ಪಿಸಿದನಲ್ಲ ಎಂದು ಯೋಚಿಸುವವರಾಗಿ ಮನುಷ್ಯರನ್ನು ಮೆಚ್ಚಿಸಬೇಕೆಂದೆನಿಸದೆ ಹೃದಯವನ್ನು ಪರಿಶೋಧಿಸುವ ದೇವರನ್ನೇ ಮೆಚ್ಚಿಸಬೇಕೆಂದು ಮಾತನಾಡುತ್ತೇವೆ. ಹಲ್ಲೆಲೂಯಾ. ಮನುಷ್ಯರನ್ನು ಮೆಚ್ಚಿಸುವುದು ಸುಲಭ, ಅವನು ಹೊಗಳಿದ್ರೆ ಸಾಕು. ಆದರೆ ದೇವರನ್ನು ಮೆಚ್ಚಿಸುವುದು ಕಷ್ಟ. ದೇವರನ್ನು ಮೆಚ್ಚಿಸುವಾಗ ಮನುಷ್ಯರ ವಿರುದ್ಧವಾಗಿ ನಾವು ನಿಲ್ಬೇಕಾಗ್ತದೆ. ಇವತ್ತು ನಾನು ಹೇಳ್ತಿದ್ದೇನೆ, ನೀವು ಮೆಚ್ಚಿಸಬೇಕಾದದ್ದು ದೇವರನ್ನು. ಹಲ್ಲೆಲೂಯಾ. ಆ ವ್ಯಕ್ತಿ
ಎಂತ ಬಿಸಿನೆಸ್ ಇತ್ತು, ಎಲ್ಲ ಇತ್ತು. ಅದು ಲಾಸ್ಟಿಗೆ ಏನಿಲ್ಲದೆ ಹೋದ್ರು. ಯಾಕೆ? ಅಲ್ಲಿ ಅವರ ಮಾರ್ಗಗಳು ಸರಿ ದೇವರಿಗೆ ಕಾಣಲಿಲ್ಲ. ಹಲ್ಲೆಲೂಯಾ. ಇವತ್ತು ನಾವು ದೇವರಿಗೆ ಕೊಡ್ತೇವೆ ಬೇರೆ, ಅಲ್ಲಿ ನಾವು ಎಲ್ಲ ಮಾಡ್ತೇವೆ, ಅದು ನಮ್ಮ ಮಾರ್ಗಗಳು ಸರಿಯಾಗದಿದ್ದರೆ ಅದು ದೇವರಿಗೆ ಇಷ್ಟವಾಗುವುದಿಲ್ಲ. ಹಲ್ಲೆಲೂಯಾ. ಹೌದಾ? ಒಪ್ತೀರನಿ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇದು ನಾನು ಕಣ್ಣಾರೆ ಕಂಡದ್ದು. ಹಲ್ಲೆಲೂಯಾ. ನೋಡಿ, ಅದನ್ನು ದೇವರು ಮೆಚ್ಚಬೇಕಿತ್ತು. ಅವರು ಅಷ್ಟು ಕೊಟ್ಟರು. ಹಲ್ಲೆಲೂಯಾ. ಆಲಯದ ಕೆಲಸಕ್ಕೆ ಅವರು ಇದಾಗಿತ್ತು, ಎಲ್ಲ ಮಾಡಿದ್ದಾರೆ. ಆದ್ರೆ ಯಾಕೆ ಹೀಗೆ ಆಯ್ತು? ಯಾಕೆ ಗೊತ್ತುಂಟು? ಅವರ ಮಾರ್ಗಗಳು ಸರಿಯಾಗಿರಲಿಲ್ಲ. ಇವತ್ತು ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳುವ. ನನ್ನ ಮಾರ್ಗ ಸರಿಯಾಗಿದೆಯಾ? ನಾನು ಹೋಗುವ ಮಾರ್ಗ ಸರಿಯಾಗಿದೆಯಾ? ನನ್ನ ಜೀವಿತದಲ್ಲಿ ದೇವರು ನನ್ನಿಂದ ಏನನ್ನು ಬಯಸ್ತಾನೆ? ನನ್ನ ಕುಟುಂಬದಿಂದ ಏನು ಬಯಸ್ತಾನೆ? ಹಲ್ಲೆಲೂಯಾ. ನನ್ನನ್ನು ದೇವರು ಏನಕ್ಕೆ ನಿಲ್ಲಿಸಿದ್ದಾನೆ? ನನ್ನ ಮೇಲೆ ದೇವರಿಗೆ ಏನು ಉದ್ದೇಶ ಉಂಟು? ಈ ಉದ್ದೇಶಕ್ಕೋಸ್ಕರ ಯಾರು ನಿಲ್ತಾನೆ ಅವರ ಜೀವಿತದಲ್ಲಿ ದೇವರ ಪ್ಲಾನ್ ಅದು ನಡೆಯಲಿಕ್ಕೆ ಹೋಗ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೋಡಿ, 1 ಯೋಹಾನ ಪತ್ರಿಕೆ 4ನೇ ಅಧ್ಯಾಯ 20ನೇ ವಾಕ್ಯ ನೋಡ್ರಿ. 1 ಯೋಹಾನ 4ನೇ ಅಧ್ಯಾಯ 20ನೇ ವಾಕ್ಯ. ಹಾ 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 ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು ಎಂದಾಗಿ. ಅಲ್ಲಿ ಇದು ನೋಡಿ, ಅಲ್ಲಿ 420 ಅಂತ ಬರುತ್ತೆ. 420 ನಾವೆಂತ ಯಾರಿಗೆ 420 ಅಂತೆ? ಹೆಚ್ಚಾಗಿ 420 ಹೇಳ್ತಾರೆ ಕೆಲವರೆಲ್ಲ. ಅದು ಯಾಕೆ ಹೇಳ್ತಾರೆ ನೋಡಿ, ಅಂದ್ರೆ ಅದು ಸುಳ್ಳುಗಾರ ಅಂತ ಅದರ ಅರ್ಥ. ಅಲ್ಲಿ ಇವತ್ತು ನಾವು ದೇವರನ್ನು ಪ್ರೀತಿಸುವುದಾದ್ರೆ ಅಲ್ಲಿ ದೇವರಿಗೆ ಇಷ್ಟವಾದದನ್ನೇ ಮಾಡ್ತೇವೆ. ನಾವು ಪ್ರಾರ್ಥನೆ ಮಾಡ್ತೇವೆ ಹೇಳ್ತೇವೆ, ನಾವು ಆರಾಧನೆ ಮಾಡ್ತೇವೆ ಹೇಳ್ತೇವೆ, ಎಲ್ಲರೂ ಮಾಡ್ತೇವೆ. ಆದ್ರೆ ದೇವರ ಇಷ್ಟ ನಾನು ಕಂಡುಕೊಂಡಿದ್ದೇನ? ದೇವರ ಚಿತ್ತ ನಾನು ಅರಿತುಕೊಂಡಿದ್ದೇನ? ದೇವರ ಪ್ಲಾನ್ ಅಲ್ಲಿ ಕಂಡುಕೊಂಡಿದ್ದೇನ? ಹಲ್ಲೆಲೂಯಾ. ನೋಡಿ, 1 ಯೋಹಾನ 3:11 ಓದಿ ನೋಡ್ರಿ. ಅಲ್ಲಿ ಕಾಯಿನನ ಮಾರ್ಗದ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. 1 ಯೋಹಾನ 3:11. ನೀವು ಮೊದಲಿನಿಂದಲೂ ಕೇಳಿದ ವಾಕ್ಯವಾಗಿದೆ. ನೆಕ್ಸ್ಟ್ ವಾಕ್ಯ ನೋಡಿ, ಅಲ್ಲಿ ಬೈಬಲ್ ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯಿನಂತೆ ನಾವು ಇರಬಾರದು. ಮತ್ತೆ ಯಾವ ಕಾರಣದಿಂದ ಅವನನ್ನು ಕೊಂದು ಹಾಕಿದನು? ನೋಡಿ, ತನ್ನ ಕೃತ್ಯಗಳು ಏನಾಗಿದೆ? ಕೆಟ್ಟವುಗಳಾದ್ರಿಂದ ಕೊಂದಾಗಿದೆ. ನೀತಿಗೆ ಅವನು ನೀತಿಯಲ್ಲಿ ನಡೆದ, ಅದಕ್ಕೆ ಹೇಬೇಲನು ನೀತಿಯಲ್ಲಿ ನಡೆದಕ್ಕೆ ಯಾರಿಗೆ ಇಷ್ಟ ಆಗಲಿಲ್ಲ? ಕಾಯಿನನಿಗೆ ಇಷ್ಟ ಆಗಲಿಲ್ಲ. ಇವತ್ತು ನೀನು ನೀತಿಯಲ್ಲಿ ಹೋಗುವುದಾದ್ರೆ ಯಾರಿಗೆ ಇಷ್ಟ ಆಗುವುದಿಲ್ಲ? ಅಲ್ಲಿ ನೀವು ದೇವರ ಮಾರ್ಗದಲ್ಲಿ ಹೋಗುವಾಗ ಯಾರಿಗೆ ಇಷ್ಟ ಆಗುವುದಿಲ್ಲ? ಆದ್ರೆ ಒಂದು ಸತ್ಯ, ದೇವರಿಗೆ ಇಷ್ಟವಾಗ್ತದೆ. ದೇವರಿಗೆ ಇಷ್ಟವಾಗ್ತದೆ. ಅಲ್ಲಿ ದೇವರಿಗೆ ಇಷ್ಟವಾದ ಸಂಗತಿಯನ್ನು ನೀವು ಮಾಡ್ರಿ, ದೇವರು ನಿಮ್ಮನ್ನು ಸಂತೋಷ ಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಅವನ ಜೀವಿತದಲ್ಲಿ ನಾವು ನೋಡುವುದಾದ್ರೆ ಅವನು ಏನ್ ಮಾಡಿದಂತೆ? ಅಲ್ಲಿ ಅವನಿಗೆ ಏನು ಬಂದಂತೆ? ಕೋಪ ಬಂದಂತೆ. ಅವನ ಮುಖ ಏನಾಯ್ತಂತೆ? ಕಳೆಗುದ್ದಿದ್ದಂತೆ. ನೋಡಿ, ಅವನ ಮುಖ ಪ್ರಕಾಶಮಾನವಾಗಿರ್ಬೇಕಿತ್ತು, ಆದ್ರೆ ಅವನ ಮುಖ ಡಲ್ ಆಯ್ತು. ಯಾಕೆ ಡಲ್ ಆಯ್ತು? ಮುಂದಿನ ವಾಕ್ಯ ಓದಿರಿ. ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡಿ? ನಿನ್ನ ತಲೆ ಯಾಕೆ ಬಗ್ಗಿತ್ತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುತ್ತದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಎಲ್ಲಿಯಂತೆ ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಆದರೂ ನೀನು ಅದನ್ನು ಏನಂತೆ ವಶ ಮಾಡಿಸಿಕೊಳ್ಳಬೇಕಂತೆ. ಹಾಗಿದ್ರೆ ಪಾಪ ಎಲ್ಲಿಟ್ಟು? ಇವತ್ತು ನಾವು ದೇವರ ಮಕ್ಕಳು, ಪ್ರೈಸಲು ನಾವೆಲ್ಲ ದೇವರ ಮಕ್ಕಳು. ಅಲ್ಲಿ ನಮ್ಮನ್ನು ಟ್ರ್ಯಾಪ್ ಮಾಡಲಿಕ್ಕೆ ಸೈತಾನ ಎಲ್ಲಿರ್ತಾರೆ? ಈ ಒಂದು ಹೊಟ್ಟೆ ಕಿಚ್ಚು ಉಂಟಲ್ಲ, ಅದು ಹೇಗೆ ಬರ್ತದೆ ಯಾರಿಗೆ ಸರ್ ಗೊತ್ತಾಗ್ತದೆ? ನಿಮಗೆ ಗೊತ್ತಾಗುದಿಲ್ಲ. ಆಮೇಲೆ ಯಾರಾದರೂ ನಮ್ಮ ಮಕ್ಕಳನ್ನು ದೂರುವಾಗ, ಇನ್ನೊಂದು ಮಕ್ಕಳನ್ನು ಹೊಗಳುವಾಗ ನಮಗೇನಾಗ್ತದೆ? ಏನಾಗ್ತದೆ? ನೀವು ಹೇಳ್ರಿ, ನಿಮಗೆ ಬಿಟ್ಟ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಹೊಟ್ಟೆಗೆ ಚಾಗ್ತದೆ. ಯಾಕೆ ಗೊತ್ತುಂಟ?
ಅದು ಸೈತಾನನ್ನು ಕಾಯ್ತಾ ಇದ್ದಾನೆ. ಇದು ಬೈಬಲ್ ಹೇಳ್ತಾ ಅದನ್ನು ನಾವು ವಶಪಡಿಸಿಕೊಳ್ಬೇಕು. ನೀವು ಸೈತಾನ ಬರುವುದೇ ನಮಗೆ ಗೊತ್ತಾಗುವುದಿಲ್ಲ, ಎಂಟರ್ ಆಗುವುದೇ ಗೊತ್ತಾಗುವುದಿಲ್ಲ. ಕಾಯಿನನ ಬ್ರದರ್ ಅವರು ಹೇಬೆಲ್, ಅವ್ರು ಕೊಟ್ರೆ ಸಂತೋಷ ಪಡ್ಬೇಕು. ನನ್ನ ಅಣ್ಣನ ಏನಾದ್ರು ಆರಾಧನೆ ಸ್ವೀಕಾರ ಮಾಡಿದ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ನಮ್ಮನ್ನು ವಶಪಡಿಸಿಕೊಳ್ಳಬಾರದು, ನಾವು ಅದನ್ನು ವಶಪಡಿಸಿಕೊಳ್ಳಬೇಕು. ಅಷ್ಟೇ ಒಂದು ತೀರ್ಮಾನ ಮಾಡ್ತೇವೆ. ನಾವಿವತ್ತು ಕೆಲವರು ವಶ ಮಾಡಿದ್ದಕ್ಕೆ ಹೋಗ್ತಾ ಇದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ಎಲ್ಲರೂ ಒಂದೇ ಮಕ್ಕಳ ತಾಯಿಯಾಗಿ, ಒಂದೇ ತಂದೆಯ ತಾಯಿಯ ಮಕ್ಕಳಾಗಿ, ನಮಗೆ ಭೇದ ಭಾವ ಇಲ್ಲ. ಹಲ್ಲೆಲೂಯಾ. ನಾವೆಲ್ಲರೂ ದೇವರನ್ನು ಪ್ರೀತಿಸುವವರಾದ್ರಿಂದ, ಅಲ್ಲಿ ದೇವರನ್ನು ಆರಾಧಿಸುವವರಿಂದ ಅವರ ಎಲ್ಲ ಮಕ್ಕಳನ್ನು ನಾವು ಗೌರವಿಸುವವರಾಗಿದ್ದೇವೆ. ಇವತ್ತು ನಾನು ಕಾಯಿನನ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದೇನೆ. ಕಾಯಿನನಿಗೆ ಏನು ಬಂದದ್ದು? ಕೋಪ ಬಂದಂತೆ. ಕೋಪ ಬಂದು ಅವರ ತಲೆ ಏನಾಯ್ತಂತೆ ತಗ್ಗಿಸಿದಾಗ ದೇವರು ಡೈರೆಕ್ಟ್ ಆಗಿ ಅವರ ಹತ್ರ ಮಾತನಾಡ್ತಾರೆ. ಏನು ಮಾತಾಡ್ತಾರೆ? ನಿನ್ನ ತಲೆ ಯಾಕೆ ತಗ್ಗಿತ್ತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುತ್ತದೆ, ನೀವು ಅಲ್ಲದಿದ್ದರೆ ಪಾಪವು ನಿನ್ನ ಹಿಡಿದುಕೊಂಡು ಬಾಗಿಲಲ್ಲಿ ಮುಚ್ಚಿಕೊಂಡಿರುವುದು. ಆದರೆ ನೀನು ಅದನ್ನು ವಶಪಡಿಸಿಕೊಳ್ಳಬೇಕು ಎಂಬುದಾಗಿ ಹೇಳಿ ದೇವರು ಹೇಳುವಾಗ ಅವನು ಏನು ಹೇಳ್ತಾರೆ? 8ನೇ ವಾಕ್ಯ. ಹಾ 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 ಹಾ. ನೋಡಿ, ಇಲ್ಲಿ ನೋಡಿ, ದೇವರು ಹೇಳಿದ ಯಾರಿಗೆ? ಕಾಯಿನ ಹೇಳಿಸ ಏನ್ ಮಾಡಿದವ? ಹೇಳಿಸ ಏನ್ ಮಾಡಿದವನು? ತಪ್ಪು ಮಾಡಿದ. ಆದಾಮ ಅವಳಿಗೆ ಹೇಳಿದ್ರು, ತಪ್ಪು ಮಾಡಿದ್ರು. ಇವತ್ತು ನಾವು ಸಹ ಹೇಳಿದ್ರು ಸಹ ನಾವೇನ್ ಮಾಡ್ತೇವೆ? ತಪ್ಪು ಮಾಡ್ತೇವೆ. ಆದ್ರೆ ದೇವರ ಬಳಿಗೆ ನಾವು ತಿರುಗಿ ಬರುವಾಗ ದೇವರು ಕೈ ಬಿಡುವುದಿಲ್ಲ. ಅದು ದೇವರ ಪ್ರೀತಿ, ಅದು ದೇವರ ನಿಜವಾದ ಪ್ರೀತಿ. ಇಲ್ಲಿ ನೋಡಿ, ಅವನನ್ನು ಕೊಂದನು ಎಂಬುದಾಗಿ ವಾಕ್ಯ ಹೇಳ್ತಾ ಇತ್ತು. ನಂತರ ವಾಕ್ಯ ಓದಿ. ಇಲ್ಲಿ ನೋಡಿ, ದೇವರು ಪ್ರಶ್ನೆ ಕೇಳ್ತಾರೆ. ಅವರು ಯಾರತ್ರ? ಕಾಯಿನ ಹತ್ರ ಕೇಳ್ತಾರೆ, ನಿನ್ನ ತಮ್ಮನಾದ ಹೇಬೇಲನು ಎಲ್ಲಿ ಎಂಬುದಾಗಿ ಕೇಳುವಾಗ ಅವನೇನು ಹೇಳ್ತಾನೆ? ನನಗೆ ಗೊತ್ತಿಲ್ಲ. ನನಗೆ ದೇವರ ಪ್ರೀತಿ ನೋಡ್ರಿ. ಇವರು ಸಹ ಆದಾಮ ಮತ್ತು ಹವ್ವಳು ಸಹ ತಿನ್ನಬಾರದ ಹಣ್ಣನ್ನು ತಿಂದಾಗ ದೇವರು ಬಂದು ಏನು ಕೇಳಿದ್ರು? ಆದಾಮನೇ ಎಲ್ಲಿದ್ದಿ? ಹಾಗೆ ಕೇಳಿದ್ರು, ಆದಾಮನೇ ಎಲ್ಲಿದ್ದಿ? ಅದಕ್ಕೆ ಏನು ಉತ್ತರ ಕೊಟ್ಟರು? ನಾವು ಅಡಗಿಕೊಂಡಿದ್ದೇವೆ. ಇಲ್ಲಿ ದೇವರು ಪ್ರಶ್ನೆ ಕೇಳ್ತಾರೆ ಕಾಯಿನ ಅಂತ. ಏನ್ ಕೇಳ್ತಾರೆ ಅವರು? ಹೇಬೇಲನೇ ಎಲ್ಲಿ ಅಂತ ಕೇಳುವಾಗ ಅವನು ಏನು ಉತ್ತರ ಕೊಟ್ಟ? ನಾನು ಅರಿಯೇ ಎಂಬುದಾಗಿ ಹೇಳ್ತಾರೆ, ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳ್ತಾರೆ. ಅಷ್ಟಕ್ಕೆ ನಿಲ್ಲಿಸಲಿಲ್ಲ, ಪುನಃ ಅಧಿಕ ಪ್ರಸಂಗ ಮಾತನಾಡ್ತಾನೆ. ಏನ್ ಮಾತನಾಡ್ತಾನೆ? ನನ್ನ ತಮ್ಮನನ್ನು ಕಾಯುವವನು ನಾನು. ಮತ್ತೆ ಕೇಳು ಎಂಬ. ಹಾಗಾದ್ರೆ ಇವತ್ತು ದೇವರು ಎಲ್ಲವನ್ನು ವಾಚ್ ಮಾಡ್ತಾ ಇದ್ದಾರೆ. ನಿಮ್ಮ ಹೃದಯವನ್ನು ನೋಡುವ ದೇವರವನಾಗಿದೆ. ಮನುಷ್ಯರು ಹೊರಗಿನದ್ದು ನೋಡ್ತಾರೆ, ಹೊರಗಿಂದ ನೋಡಿ ತೀರ್ಪು ಮಾಡ್ತಾರೆ. ಅದು ಹೃದಯ ಮಾಡಿ ತೀರ್ಪು ಮಾಡುವ ದೇವರಿದ್ದಾನೆ. ಅವನಿಗೆ ನಿಮ್ಮನ್ನು ಬಿಡುವಾಗ ನಿಮ್ಮ ಜೀವಿತದ ದೊಡ್ಡ ಕಾರ್ಯ ದೇವರು ಮಾಡ್ತಾನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಕಾಯಿನನ್ನು ಕಠಿಣವಾಗಿ ಹೋಗ್ತಾ ಇದ್ದಾರೆ. ಒಂದನೇದಾಗಿ ಕೊಲೆ ಮಾಡಿದ, ಎರಡನೇದಾಗಿ ಎಲ್ಲಿಂದ ಕೇಳುವಾಗ ನನಗೆ ಗೊತ್ತಿಲ್ಲ ಹೇಳಿದ. ನಂತರ ಉನ್ನತ ಕೇಳಿದ, ಅವರನ್ನು ಕಾಯುವುದು ನಾನು ಎಂಬುದಾಗಿ ಪ್ರಶ್ನೆ ಮೇಲೆ ಪ್ರಶ್ನೆ ದೇವರಿಗೆ ಅವಿಧೇಯನಾಗಿ ನಡೀತಾ ಇದ್ದಾರೆ. ಅಲ್ಲಿ ಅವನ ಕಾಣಿಕೆಯನ್ನು ದೇವರು ಏನ್ ಮಾಡಲಿಲ್ಲ? ಸ್ವೀಕಾರ ಮಾಡಲಿಲ್ಲ ಅಂತ ಅವನಿಗೆ ಸಿಟ್ಟು. ಅಲ್ಲಿ ಅವನನ್ನು ದೇವರು ಏನ್ ಮಾಡಲಿಲ್ಲ? ಹೊಗಳಲಿಲ್ಲ ಎಂಬುದಾಗಿ ಅವನಿಗೆ ಸಿಟ್ಟು. ನೀವು ನೋಡ್ರಿ, ಜ್ಞಾನೋಕ್ತಿ ಪುಸ್ತಕ 4ನೇ ಅಧ್ಯಾಯ 23ನೇ ವಾಕ್ಯ ನೋಡ್ರಿ. ಜ್ಞಾನೋಕ್ತಿ ಪುಸ್ತಕ 4ನೇ ಅಧ್ಯಾಯ 23ನೇ ವಾಕ್ಯ. ಅಲ್ಲಿ ದೇವರು, ನಾವು ಪೂರ್ಣ ಮನಸ್ಸಿನಿಂದ ದೇವರಿಗೆ ಕಾಣಿಕೆ ಕೊಡದಿದ್ರೆ ದೇವರನ್ನು ಇಷ್ಟಪಡುವುದಿಲ್ಲಂತೆ. ಜ್ಞಾನೋಕ್ತಿ 4:23. ನಿನ್ನ ಹೃದಯವನ್ನು ಜಾಗರೂಕತೆಯಿಂದ ಕಾಪಾಡು, ಅದರೊಳಗಿಂದ ಜೀವಕರವಾದ ನದಿ ಹರಿಯುತ್ತದಂತೆ. ಹಾಗಾದ್ರೆ ಒಂದು ಹೃದಯ ಅಂದ್ರೆ ಯಾವುದು? ಮನಸ್ಸು. ಈ ಮನಸ್ಸಿನ ಕಾದು ಕೊಡ್ಬೇಕು. ಕಾಯಿನನ ಮನಸ್ಸನ್ನು ಅವನು ಕಂಟ್ರೋಲ್ಗೆ ತಗೊಳ್ಳಿಕ್ಕೆ ಆಗಲಿಲ್ಲ. ಹಲ್ಲೆಲೂಯಾ. ಕಂಟ್ರೋಲ್ಗೆ ತಗೊಳ್ಳೋದ್ರಿಂದ ಅವನಿಗೇನಾಯ್ತು? ಮತ್ತು
ಜಾಸ್ತಿ ದ್ವೇಷವಾಯಿತು, ಮತ್ತು ಸಿಟ್ಟು ಬಂತವನಿಗೆ. ನಾನರಿ ಎಂಬುದಾಗಿ ಹೇಳಿದ, ನಾನು ತಮ್ಮನನ್ನು ಕಾಯ್ದು ನಾನು ಎಂಬುದಾಗಿ ಹೇಳ್ತಾ ಇದ್ದೇನೆ. ಆಗ ದೇವರು ಅವನಿಗೆ ನೇರವಾಗಿ ಹೇಳ್ತಾರೆ, ನಿನ್ನ ತಮ್ಮನ ರಕ್ತ ಏನಾಗ್ತದೆ, ಭೂಮಿಯ ಕಡೆಯ ಭಾಗಕ್ಕೆ ಹೋಗ್ತವೆ. ಅಲ್ಲೆಲೂಯಾ. ನಂತರ ವಾಕ್ಯ ಓದಿ, ಬೇಗ ನಿಲ್ಲಿಸ್ತೇನೆ. ಏನು, ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದು ಈ ಭೂಮಿಯನ್ನು ಬಿಟ್ಟು ಬಿಡಬೇಕೆಂದು ನಿನಗೆ ಶಾಪ ಬಂತು. ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರೂ ಇದು ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ. ಅಲ್ಲಿ ಯಾರಿಗೆ ಹೇಳಿದ್ದು? ಕಾಯಿನನಿಗೆ. ನೋಡಿ, ನಾನು ಹೇಳ್ತೇನೆ, ಕಾಯಿನನ ಮಾರ್ಗ ಏನಾಗಿದೆ? ತಪ್ಪಾದ ಮಾರ್ಗ. ಅವನ ಆಲೋಚನೆಯ ಬಗ್ಗೆ ಹೋದ. ಇವತ್ತು ಸಹ ಕೆಲವರು ಅವರ ಆಲೋಚನೆ ಪ್ರಕಾರ ಹೋಗ್ತಾರೆ. ಅವರ ಬಗ್ಗೆ ದೇವರು ಏನು ಹೇಳ್ತಾರೆ ಗೊತ್ತಾ? ಇಲ್ಲಿ ದೇವರು ಅವನಿಗೆ ಶಾಪ ಕೊಟ್ಟು ಏನು ಹೇಳ್ತಾರೆ ಗೊತ್ತಾ? ನೀನು ಎಲ್ಲಿ ಹೋದ್ರು ಸಹ, ನೀನು ಯಾವ ಬಿಸ್ನೆಸ್ ಮಾಡಿದ್ರು ಸಹ, ನೀನು ಅಲ್ಲಿ ಸ್ಥಿರವಾಗಿದೆ. ಆಮೇಲೆ ಎಂತ ಕೆಲಸ ಮಾಡಿದ್ರು ಸಹ ಬರ್ಕತ್ತಿಲ್ಲ. ಯಾಕೆ ಬರ್ಕತ್ತಿಲ್ಲ? ನಮ್ಮ ಮಾರ್ಗ, ನಮ್ಮ ಆಲೋಚನೆ. ಕೆಲವರು ಹಾಗೆ ಸಭೆಗಳನ್ನು ಬಿಟ್ಟು ಹೋಗ್ತಾರೆ, ಇನ್ನೊಂದು ಸಭೆಗೆ ಹೋಗ್ತಾರೆ, ಅಲ್ಲಿಂದ ಇನ್ನೊಂದು ಸಭೆಗೆ ಹೋಗ್ತಾರೆ, ಅಲ್ಲಿ ಎಲ್ಲಿ ಸಹ ಸ್ಥಿರವಾಗಿರುವುದಿಲ್ಲ. ಕೊನೆಗೆ ತಾವು ಬಂದ ಹಾದಿಯಲ್ಲಿ ತಿರುಗಿ ಹೋಗ್ತಾರೆ. ಇದು ಬಹಳ ಟ್ರಾಜಿಡ್ ಆದ ವಿಷಯ. ಇದೊಂದು ದುಃಖಕರವಾದ ಸಂಗತಿಯಾಗಿದೆ. ಅಲ್ಲೆಲ್ಲೂ ನಾನು ಇವತ್ತಿನ ನಿಮಗೆ ಕಾಯಿನನ ಮಾರ್ಗದಲ್ಲಿ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಇವನು ಎಲ್ಲಿ ಏನಾಗ್ಲಿಲ್ಲ, ಎಂತ ಮಾಡಿದ್ರೆ ಏನಾಗ್ಲಿಲ್ಲ ಅಂದ್ರೆ ಸ್ಥಿರವೇ ಇಲ್ಲ, ಸ್ಥಿರತೆ ಇಲ್ಲ ಅಂತ ಹೇಳಿ. ಅವ್ರು ಎಂತಕ್ಕೆ ದೇವರ ಒಂದು ತೀರ್ಪು, ದೇವರ ಒಂದು ಜಡ್ಜ್ಮೆಂಟ್ ಅಲ್ಲಿ ಬಂತು. ಯಾರ ಮೇಲೆ? ಕಾಯಿನನ ಮೇಲೆ ಬಂತು. ನಂತರ ವಾಕ್ಯ ಓದಿರೋದು. ಆಗ ಏನ್ ಮಾಡ್ತಾನೆ ಅವನು? ನೆಕ್ಸ್ಟ್ ವಾಕ್ಯ ಬೇಗ. ನೀನೇನು ಮಾಡ್ತೇನೆ? ಅಲ್ಲಿ ಒಂದು ದೇಶ ಭ್ರಷ್ಟನಾಗ್ತ ಎಂಬುದಾಗಿ ದೇವರಲ್ಲಿ ಏನ್ ಮಾಡ್ತಾರೆ? ಒಂದು ಜಡ್ಜ್ಮೆಂಟ್ ಕೊಡ್ತಾ ಇದ್ದಾನೆ. ಇವತ್ತು ದೇವರ ಮಕ್ಕಳಿಗೆ, ಇವತ್ತು ನಾವು ದೇವರ ಆಲೋಚನೆಯನ್ನು ಕೇಳಿ, ನಮ್ಮ ಆಲೋಚನೆ ಬೇಡ, ನಮ್ಮ ಮಾರ್ಗಗಳು ಬೇಡ. ದೇವರ ಹತ್ರ ನೀವು ಒಂದು ನಿಮಿಷ ಮೊಣಕಾಲು ಕೇಳಿ ದೇವರ ಹತ್ರ, ದೇವರಿಗೆ ನಾನು ಏನ್ ಮಾಡ್ಬೇಕು ಹೇಳ್ತಾರೆ. ದೇವರು ಮಾತನಾಡ್ತಾನೆ. ಅಲ್ಲಿ ನಾವು ಕೇಳುವುದಿಲ್ಲ ದೇವರ ಹತ್ರ. ಅಲ್ಲಿ ಪ್ರಾಣದ ಮೇಲೆ ಆಸೆ ಇಡುವುದು ಬೇಡ. ಪ್ರಾಣವನ್ನು ಕೊಟ್ಟ ದೇವರ ಮೇಲೆ ಆಸೆ ಇಡುವ, ಜೀವಿತವನ್ನು ನಮಗೆ ಕೊಟ್ಟ ದೇವರ ಮೇಲೆ ಆಸೆ ಇಡುವ. ಕಾಯಿನನ್ನು ಮೊದಲ ಪ್ರಾಶಸ್ತ್ಯ ಅವನು ದೇವರಿಗೆ ಕೊಡಲಿಲ್ಲ. ಹೇಬೇಲನ್ನು ಮೊದಲ ಪ್ರಾಶಸ್ತ್ಯ ಯಾರಿಗೆ ಕೊಟ್ಟ? ದೇವರಿಗೆ ಕೊಟ್ಟ. ಅಲ್ಲಿ ಇವತ್ತು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ನಮ್ಮ ಕೆಲಸ ಬೇಕು, ಬಿಸ್ನೆಸ್ ಬೇಕು, ಎಲ್ಲ ಬೇಕು ಪ್ರಿಯರೇ. ಅಲ್ಲಿ ದೇವರಿಗೆ ಎಲ್ಲ ಗೊತ್ತುಂಟು, ನಮ್ಮ ಪ್ರಾಬ್ಲಮ್ ಗೊತ್ತುಂಟು. ಆದರೆ ಇವತ್ತೊಂದು ತೀರ್ಮಾನ ಮಾಡಿ, ದೇವರೇ ನನ್ನ ಪರಿಸ್ಥಿತಿಯನ್ನು ಬದಲಾಯಿಸು, ನಾನು ನಿನಗೆ ಪ್ರಥಮ ಸ್ಥಾನ ಕೊಡುತ್ತೇನೆ ಎಂಬುದಾಗಿ ದೇವರು ನಿಮ್ಮನ್ನು ಕುಟುಂಬವನ್ನು ಆಶೀರ್ವಾದ ಮಾಡ್ತಾರೆ. ಅಲ್ಲಿ ಕಾಯಿನನ್ನು ಎಲ್ಲವನ್ನು ತಿಳಿದುಕೊಂಡ, ಆದರೆ ತಿಳಿದುಕೊಂಡು ತಪ್ಪು ಮಾಡಿದ. ಗಲಾತಿ ಪುಸ್ತಕ 5ನೇ ಅಧ್ಯಾಯ 15ನೇ ವಾಕ್ಯ ಓದಿರೋಣ. ಗಲಾತಿ ಪುಸ್ತಕ 5ನೇ ಅಧ್ಯಾಯ 15ನೇ ವಾಕ್ಯ. ಕಚ್ಚಿ ಹರಕೊಂಡು ನುಗ್ಗುವವರಾದರೆ ನಾಶವಾಗ್ತೇವಂತೆ. ದೇವರ ವಾಕ್ಯ ಹೇಳ್ತಾರೆ. ಹಾಗಾದ್ರೆ ನಮ್ಮ ಮನಸ್ಸಿನನ್ನು ನಾವು ಕಂಟ್ರೋಲಿಗೆ ತರಬೇಕು. ನಮ್ಮ ಮನಸ್ಸಿನಲ್ಲಿ ದೇವರ ಆ ಸಾನ್ನಿಧ್ಯವನ್ನು ನಾವು ಕೇಳಬೇಕು. ದೇವರ ವಾಕ್ಯವನ್ನು ನಾವು ಮೆಡಿಟೇಷನ್ ಮಾಡಬೇಕು. ಅಲ್ಲಿ ಯಾವಾಗ ನಾವು ದೇವರ ಮೆಡಿಟೇಷನ್ ಮಾಡ್ತೇವೆ, ದೇವರ ಬಗ್ಗೆ ಮಾತನಾಡ್ತಾರೆ. ಇಲ್ಲಿ ನೋಡಿ, ಅವನ ಜೀವಿತದಲ್ಲಿ ಅಲೆಮಾರಿ ಅಗ್ನಿ ಎಂಬುದಾಗಿ ಹೇಳುವಾಗ ಏನ್ ಮಾಡಿದ? ಲಾಸ್ಟ್ ಮೂಮೆಂಟ್ ಅಲ್ಲಿ ತಿರುಗಿ ಕಾಯಿನನ್ನು ಏನ್ ಮಾಡ್ತಾನೆ? ದೇವರ ಹತ್ರ ತಿರುಗಿ ಬರ್ತಾನೆ. ಈ ಕಾಯಿನನ್ನು ಏನ್ ಮಾಡಿದ? ತಿರುಗಿ ದೇವರ ಬಳಿಗೆ ಬಂದ. ಅವರಿಗೆ ಗೊತ್ತಾಯಿತು, ಇದಕ್ಕೆ ಕಾರಣ ನಾನು ದೇವರನ್ನು ಬಿಟ್ಟು ಹೋಗಿದ್ದೆ. ಇವತ್ತು ಕೆಲವೊಂದು ಸಮಸ್ಯೆಗಳು, ಹೋರಾಟಗಳು, ಅಟ್ಯಾಕ್ಸ್ಗಳು ನಮಗೆ ಯಾಕೆ ಬರ್ತದೆ? ಅಲ್ಲಿ ನಾವು ತಿರುಗಿ ಬರಲಿಕ್ಕೆ. ಕಾಯಿನನ ಜೀವಿತದಲ್ಲಿ ಸ್ಥಿರತೆ ಇಲ್ಲದೆ ಹೋಗಿ ಅವನನ್ನು ಕಲ್ಲೆಸ್ತು ಕೊಲ್ಲಿಕ್ಕೆ ಬಂದು ಆ ಸಮಯದಲ್ಲಿ ದೇವರನ್ನು ಕೂಗಿದ. ದೇವರವನಿಗೆ ಸಹಾಯವನ್ನು ಕೊಟ್ಟ. ಅವನ ಮೂಲಕ ಒಂದು ಸಂತತಿ ತಲೆಮಾರುಗಳಿದ್ದು. ಅಲ್ಲಿ ಇವತ್ತು ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಕಾಯಿನನ ಮಾರ್ಗ ಅದು ದೇವರಿಗೆ ಇಷ್ಟವಿಲ್ಲದ ಮಾರ್ಗವಾಗಿತ್ತು. ಹೇಬೇಲನ ಮಾರ್ಗ ದೇವರಿಗೆ ಇಷ್ಟವಿದ್ದ ಮಾರ್ಗವಾಗಿತ್ತು. ಇವತ್ತು ನಾವೇ ನಮ್ಮನ್ನೇ ಪರೀಕ್ಷೆ ಮಾಡಿಕೊಳ್ಳುವ. ದೇವರೇ, ನಿನ್ನ ಇಷ್ಟ ಏನೆಂತ ನನಗೆ ತಿಳಿಸಿಕೊಡು. ಅಲ್ಲಿ ನೀನು ಒಪ್ಪುವ ಮಾರ್ಗದಲ್ಲಿ ನನ್ನ ನಡೆಸಿ ಎಂಬುದಾಗಿ ಎಷ್ಟು ಜನ ದೇವರ ಸನ್ನಿಧಾನದಲ್ಲಿ ಕೇಳಿ ಇಷ್ಟಪಡ್ತಾ ಇದ್ದಾರೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ದಾವೀದನ ಜೀವಿತದಲ್ಲಿ ಸಹ ದಾವೀದನು ತನ್ನ ಇಷ್ಟದ ಪ್ರಕಾರ
ಬೈಬಲಿನಲ್ಲಿ ಇಸ್ರಾಯೇಲರ ಕಾನಿಷ್ಮಾರಿ ತೆಗೆಯಲಿಕ್ಕೆ ಅವರು ಹೋದೆ ಇರ್ತಾರೆ. ಸತ್ಯವೇದ ಹೀಗೆ ಹೇಳ್ತದೆ, ಅವನು ಕಾನಿಷ್ಮಾರಿ ತೆಗೆಯುವುದು ಯಾರಿಗೆ ಇಷ್ಟ ಇರಲಿಲ್ಲ? ದೇವರಿಗೆ ಇಷ್ಟ ಇರಲಿಲ್ಲ. ಆಗ ದೇವರ ಶಿಕ್ಷೆ ಅಲ್ಲಿ ಬರ್ತದೆ. ಆಗ ದಾವೀದನು ದೇವರ ಬಳಿಗೆ ಬಂದು ಹೇಳ್ತಾನೆ, ತಪ್ಪು ಮಾಡಿದವನು ನಾನು, ನನ್ನ ಜನರು ಏನು ಮಾಡಿದರು ಎಂಬ ಕೇಳುವಾಗ ದೇವರ ಕರುಣೆ ಅಲ್ಲಿ ಸಹ ಬಂದ ಹಾಗೆ ಇವತ್ತು ನಮ್ಮ ಮೇಲೆ ಆ ಕರುಣೆ ದೇವರಿಗೋಸ್ಕರ ಬೇಡುವ, ದೇವರ ಕೃಪೆಗೋಸ್ಕರ ದೇವರ ಹತ್ರ ಪ್ರಾರ್ಥನೆ ಮಾಡುವ. ದೇವರೇ, ನೀನು ನನಗೆ ಬೇಕು ಸ್ವಾಮಿ, ನಿನ್ನ ಪ್ರಸನ್ನತೆ ನನಗೆ ಬೇಕು ಸ್ವಾಮಿ. ನಿನ್ನ ಪ್ರಸನ್ನತೆಯಲ್ಲಿಯೇ ಜೀವ ಇದೆ, ನಿನ್ನ ಪ್ರಸನ್ನತೆಯಲ್ಲಿ ಆರೋಗ್ಯವಿದೆ, ನಿನ್ನ ಪ್ರಸನ್ನತೆಯಲ್ಲಿ ಸಮೃದ್ಧಿ ಇದೆ. ಎಷ್ಟು ಜನ ಹೇಳ್ತೀರಿ, ಅಲೆಗಳು ಬಂದು ಸಹ ಶಾಂತಪಡಿಸುವ ದೇವರಾಗಿದ್ದಾನೆ. ಕಾಯಿನ ಜೀವಿತದಲ್ಲಿ ಅಲೆ ಮಾರುವ ಪರಿಸ್ಥಿತಿ, ಸ್ಥಿರತೆಯೇ ಇಲ್ಲ ಎಂಬುದಾಗಿ ವಾಕ್ಯ ಹೇಳಿದ ಪ್ರಕಾರ ಅವನು ಕೊನೆಯದಾಗಿ ದೇವರನ್ನು ಕೂಗುತ್ತಾ ಇದ್ದಾನೆ, ನನಗೆ ಈ ರೀತಿ ಆಗಲಿಕ್ಕೆ ಕಾರಣ ನಿನ್ನ ಸಾನ್ನಿಧ್ಯ ಬಿಟ್ಟು ಹೋದದಕ್ಕೆ, ನಿನ್ನ ಸಾನ್ನಿಧ್ಯವನ್ನು ಬಿಟ್ಟು ದೂರ ಹೋದದಕ್ಕೆ ಈ ಸ್ಥಿತಿ ಬಂತು. ದೇವರೇ, ನನ್ನನ್ನು ಕರುಣಿಸು, ಕರುಣಿಸಿ ಎಂಬುದಾಗಿ ಹೇಳುವಾಗ ದೇವರು ಕಾಯಿನನ ಮೇಲೆ ಒಂದು ಗುರುತನಿಟ್ಟರೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಇವತ್ತು ದೇವರ ಮಗನೇ, ಮಗಳೇ, ನನ್ನ ಮೇಲೆ ನಿನ್ನ ಮೇಲೆ ಒಂದು ರಕ್ತದ ಗುರುತಿಟ್ಟಿದ್ದಾನೆ. ಯೇಸು ಸ್ವಾಮಿ ಆ ರಕ್ತದ ಮುದ್ರೆ ಗೊತ್ತಿದ್ದಾನೆ. ಇವತ್ತು ನಾವು ಬಿದ್ದರೂ ಸಹ ಆ ಗುರುತನ್ನು ನೋಡಿ ಸೈತಾನನ್ನು ಜಯಿಸಲಿಕ್ಕೆ ನಮಗೆ ಕೃಪೆ ಕೊಡುತ್ತಾರೆ. ಸೈತಾನನ ಬಾಗಿಲಲ್ಲಿ ಹುಚ್ಚ ಹಾಕುವಾಗ ಅದನ್ನು ವಶಪಡಿಸಿಕೊಳ್ಳಿಕ್ಕೆ ದೇವರು ನಮಗೆ ಕೃಪೆ ಕೊಡಲಿಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಥ್ಯಾಂಕ್ ಯು ಲಾರ್ಡ್. ಎಷ್ಟು ಜನ ಹೇಳ್ತೀವಿ, ನಿನ್ನ ಪ್ರಸನ್ನತೆ ನನಗೆ ಸಾಕು ಸ್ವಾಮಿ. ಕಾಯಿನ ಹೇಳ್ತಾನೆ, ನಿನ್ನ ಪ್ರಸನ್ನತೆಯನ್ನು ಬಿಟ್ಟು ಹೋದೆ, ನನಗೆ ನಿನ್ನ ಪ್ರಸನ್ನತೆ ತಿಳಿಯಬೇಕು ಎಂಬುದಾಗಿ ಹೇಳುವಾಗ ಆ ಪ್ರಸನ್ನತೆ ಆವರಿಸಿದ ಹಾಗೆ ನಮ್ಮ ಮಧ್ಯೆ ಆ ಪ್ರಸನ್ನತೆಯನ್ನು ತಿಳಿಯಬೇಕು. ಪ್ರಸನ್ನತೆಯಲ್ಲಿ ಜೀವವಿದೆ, ಪ್ರಸನ್ನತೆಯಲ್ಲಿ ಸಮೃದ್ಧಿ ಇದೆ. ಹೇಳುವ ಪ್ರಸನ್ನತೆಯಲ್ಲಿ ನಮ್ಮ ಅನುಗ್ರಹವಿದೆ, ಪ್ರಸನ್ನತೆಯಲ್ಲಿ ನನ್ನ ಆರೋಗ್ಯವಿದೆ. ಪ್ರಸನ್ನತೆ, ಪ್ರಸನ್ನತೆ, ಪ್ರಸನ್ನತೆ. ಕಾಯಿನನ್ನು ಕೇಳುವಾಗ ಅವನ ಮೇಲೆ ಪ್ರಸನ್ನತೆ ತಿರುಗಿಬಿಟ್ಟಾಗಿ. ಇವತ್ತು ಜನ ಕೇಳ್ತಾ ಇದ್ರಿ, ದೇವರೇ, ನಿನ್ನ ಪ್ರಸನ್ನತೆ ನನಗೆ ಬೇಕು, ನಿನ್ನ ಪ್ರಸನ್ನತೆ ಬಿಟ್ಟು ಹೋಗಬಾರದು. ದಾವೀದನು ಪ್ರಸನ್ನತೆ ಬಿಟ್ಟು ಹೋಗುವ ಬೇಕಾದರೆ ನಿನ್ನ ಪ್ರಸನ್ನತೆ ನನ್ನಿಂದ ತೆಗೆಯಬೇಡ. ಯಾಕೆನೋ ಎಷ್ಟು ಜನ ಇವತ್ತು ತೀರ್ಮಾನ ಮಾಡಿರಿ, ದೇವರೇ ನೀನಿದ್ರೆ ಇಲ್ಲದೆ ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯರೇ, ನಮ್ಮ ಅಡಗು ತಾಣ, ನಮ್ಮನ್ನು ರಕ್ಷಿಸುವ ತಾಣ ಅದು ದೇವರ ಪ್ರಸನ್ನತೆಯಾಗಿದೆ. ನಾವು ದೇವರ ಪ್ರಸನ್ನತೆಯಿಂದ ದೂರ ಹೋಗಬಾರದು. ಇವತ್ತು ಆ ಪ್ರಸನ್ನತೆಯಲ್ಲಿ ನಾವು ನಿಂತಿರುವಾಗ ದೇವರಿಗೋಸ್ಕರ ಒಂದು ತೀರ್ಮಾನ ಮಾಡುವ, ದೇವರೇ, ನನ್ನ ಮಾರ್ಗಗಳು ಬೇಡ, ನಿನ್ನ ಮಾರ್ಗಗಳು ನನಗೆ ಸಾಕು. ದಾವೀದನು ಹೇಳ್ತಾನೆ, ನೀನು ಒಪ್ಪುವ ದಾರಿಯಲ್ಲಿ ನನ್ನ ನಡೆಸಿ ಎಂಬುದಾಗಿ. ಇವತ್ತು ನಾವು ದೇವರು ಒಪ್ಪುವ ದಾರಿಯಲ್ಲಿ ಹೋಗುವ ದೇವರು ಎಲ್ಲ ಮಾರ್ಗಗಳನ್ನು ಸರಾಗ ಮಾಡುತ್ತಾನೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಿನ್ನ ಮಕ್ಕಳೊಂದಿಗೆ ವಾಕ್ಯದೊಂದಿಗೆ ಮಾತನಾಡಲಿಕ್ಕೆ ಸ್ತೋತ್ರ. ದೇವರೇ, ಕಾಯಿನ ಮಾರ್ಗ ಅದು ಕಿಡುಕನ ಮಾರ್ಗವಾದ್ರಿಂದ ಅದು ನಾಶವಾಯಿತು. ಆದರೆ ಹೇಬೇಲನ ಮಾರ್ಗ ಅದು ನೀತಿಯ ಮಾರ್ಗವಾದ್ರಿಂದ ನಿನ್ನ ವಾಕ್ಯ ಇರ್ತದೆ, ಹೇಬೇಲನು ದೇವರು ಅಲ್ಲಿದ್ದ ನಡೆದರೆ ಎಂಬುದಾಗಿ. ಇವತ್ತು ನಾವು ನಿನ್ನೊಂದಿಗೆ ನಡೀಲಿಕ್ಕೆ ಕೃಪೆಗಳು, ನಿನ್ನೊಂದಿಗೆ ಜೀವಿಸಲಿಕ್ಕೆ ಕೃಪೆಗಳು, ಆತ್ಮನಿಂದ ನಮ್ಮನ್ನು ನಡೆಸು. ಆತ್ಮನ ಕಾರ್ಯ ಈ ಸಭೆಯಲ್ಲಿ ನಡೆಯಲಿ. ಇಲ್ಲಿ ಮತ್ತೆ ಎಲ್ಲರ ಮೇಲೆ ನಿನ್ನ ಪ್ರಸನ್ನತೆ ಬಲವಾಗಿ ಚಲಿಸಲಿ. ಯಾರನ್ನು ಸೈತಾನ ವಶಪಡಿಸಿಕೊಳ್ಳಲಾಗಿ ಅವನನ್ನು ವಶಪಡಿಸಿಕೊಂಡು ಮುಂದೆ ಸಾಗಲಿಕ್ಕೆ ಕೃಪೆಗಳು, ಎಲ್ಲರಲ್ಲಿ ಜಯವನ್ನು ಕೊಡು. ಹಾಗೆ ಮಾಡುವುದಕ್ಕೆ ನಿನಗೆ ಸ್ತೋತ್ರ. ಎಲ್ಲವೂ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥನೆ ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೆನ್. ಆಹಾ, ಹಲ್ಲೆಲೂಯಾ. ಅತ್ಯಾಶೀರ್ವಾದವನ್ನು ಪಡೆದುಕೊಳ್ಳುವ